ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಮಕಾಸಕ್ತ ಕಲಾಬಂಧುಗಳಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇದರ ಉಪಸ್ಥಿತರಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗಮಕಲಾ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಮಧುರು ಮೋಹನ ಕಲ್ಲೂರಾಯರು ಇವರನ್ನ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಲಾ ಪೋಷಕರಾಗಿರುವಂತಹ ಶ್ರೀಯುತ ಭುಜಬಲಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಈ ದಿನ ಶ್ರೀಕೃಷ್ಣ ಲೀಲಾ ಎಂಬ ಕಥಾಭಾಗವನ್ನ ಒಳಗೊಂಡಿರುತ್ತದೆ. ಇದರಲ್ಲಿ ವಾಚನಕಾರರಾಗಿ ಆಗಮಿಸಿರುವಂತಹ ಉಪ್ಪಿನಂಗಡಿ ಪ್ರಥಮ ದರ್ಜೆ ಕಾಲೇಜಿನ ಗಣಿತಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಕಾರ್ತಿಕ್ ತಾಮನ್ಕರ್ ಇವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಅವರನ್ನ ಹಾರ್ದಿಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ವ್ಯಾಖ್ಯಾನಕಾರರಾಗಿ ಆಗಮಿಸಿರುವಂತಹ ಯಕ್ಷಗಾನ ಕಲಾವಿದರು, ಭಾಗವತರು, ಉತ್ತಮ ವಾಗ್ಮಿಯಾಗಿರುವಂತಹ ಶ್ರೀಯುತ ಸುರೇಶ್ ಕುದುರೆಂತಾಯರು ಇವರು ಈ ದಿನದ ವ್ಯಾಖ್ಯಾನವನ್ನು ನಡೆಸಿಕೊಂಡಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಹಾರ್ದಿಕವಾಗಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಬ್ಬರು ಹರಸುತಂ ಗಜವಕ್ತ್ರಂ ವಿಘ್ನಜೀಮೂತವಾಯುಂ ಚಂಡಮಾರ್ತಾಂಡಭಾಸಂ ತಂ ನಮಾಮಿ ಗಣನಾಯಕಂ ನಮಾಮಿ ಗಣನಾಯಕಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಪ್ರವಚನಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವಂತಹ ಶ್ರೀ ಮಂಜುನಾಥ ಸ್ವಾಮಿಗಳು ಸರ್ವ ಪರಿವಾರ ಶಕ್ತಿಗಳಿಗೂ ವಿಜಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಶ್ರೀ ಜನಾರ್ದನ ಸ್ವಾಮಿಗೂ ಸರ್ವ ಪರಿವಾರ ಶಕ್ತಿಗಳಿಗೂ ಗೌರವ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ವಾಚನ ಪ್ರವಚನವನ್ನು ಆರಂಭಿಸ್ತಾ ಇದ್ದೇವೆ. ನಾವು ಇವತ್ತು ಆಯ್ದುಕೊಂಡಂತಹ ಕಥಾಭಾಗ ಶ್ರೀಕೃಷ್ಣ ಲೀಲೆ. ಮಹಾವಿಷ್ಣು ಭೃಗುಮುನಿಯ ಶಾಪದಿಂದಲಾಗಿ ಮತ್ಸ್ಯ, ವರಾಹ, ನರಸಿಂಹ, ಕೂರ್ಮ, ವಾಮನ, ಪರಶುರಾಮ, ರಾಮ ಇಷ್ಟು ಅವತಾರವನ್ನು ಎತ್ತಿ ಆಮೇಲೆ ಕೃಷ್ಣಾವತಾರವಾಗಿ ಈ ವಿಶ್ವದಲ್ಲಿ ಕಾಣಿಸಿಕೊಂಡಿದ್ದಾನೆ. ಆತನ ಎಳೆತನದ ತತ್ವಗಳನ್ನು ನಾನು ಇವತ್ತು ವಾಚನ ಪ್ರವಚನದ ಮೂಲಕ ವಿಚಾರಿಸಲಿದ್ದೇವೆ. ಮಥುರೆಯ ಅರಸನಾದಂತಹ ಕಂಸನ ತಂಗಿ ದೇವಕಿ ವಸುದೇವರೊಂದಿಗೆ ಮದುವೆಯಾಗುತ್ತದೆ. ವಿವಾಹದ ಮೆರವಣಿಗೆ ನಡೆಯುತ್ತಿರುವಂತಹ ಕಾಲದಲ್ಲಿ ಅಶಸರ್ಯವಾಣಿಯ ಮೂಲಕ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟುವಂತಹ ಮಗುವಿನಿಂದ ಕಂಸನಿಗೆ ಮರಣವಾಗುತ್ತದೆ ಅಂತೇಳಿ ಗೊತ್ತಾಗುತ್ತದೆ. ಕಂಸ ಸಿಕ್ಕಿ ಕೇಳುತ್ತಾನೆ. ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿ ಇರಿಸುತ್ತಾರೆ. ಕೃಷ್ಣ ಜನ್ಮದ ಪೂರ್ವದಲ್ಲಿ 7 ಗರ್ಭವನ್ನು ದೇವಕಿ ಧರಿಸಿದ್ದಾರೆ. ಅದರಲ್ಲಿ 6 ಜನನವಾಗಿದೆ. ಕಂಸ ಆ ಎಲ್ಲ ಮಕ್ಕಳನ್ನು ಕೊಂದಿದ್ದಾರೆ. 7ನೇದು ಮತ್ತೊಂದು ಗರ್ಭಕ್ಕೆ ಪ್ರವೇಶ ಆಗಿದೆ, ಅಲ್ಲಿ ಜನಿಸಿದರು. ರೋಹಿಣಿ ದೇವಗಳಲ್ಲಿ ಜನಿಸಿದರು. ಬಲರಾಮ ಅಂತ ಆ ಮಗುವಿನ ಹೆಸರು. ಇತ್ತ ವಸುದೇವ ದೇವಕಿಯರು ಸೆರೆಮನೆಯಲ್ಲಿ ಇರುತ್ತಾ ದೇವಕಿ 8ನೇ ಗರ್ಭವನ್ನು ತಾಳಿದ್ದಾಳೆ. ಮಹಾವಿಷ್ಣು ನಿಜ ರೂಪದಿಂದ ಪ್ರತ್ಯಕ್ಷನಾಗಿ ತಾನು ದೇವತೆಯ ಗರ್ಭದಲ್ಲಿ ಜನಿಸಲಿರುವುದಾಗಿ
ಆಶ್ವಾಸನೆಯನ್ನು ಕೊಡ್ತಾನೆ. ಮಹಾವಿಷ್ಣುವಿನ ದಿವ್ಯ ಚೇತನ ಸ್ವರೂಪವನ್ನು ಕಂಡ ವಸುದೇವ ದೇವಕಿಯರು ಆನಂದ ತುಂಬಿದರಾಗ್ತಾರೆ. ಮಹಾವಿಷ್ಣು ಆಗ ಹೇಳಿರ್ತಾರೆ, ಜನನವಾದ ತಕ್ಷಣದಲ್ಲಿ ನನ್ನನ್ನು ನಂದ ಗೋಕುಲಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಅಲ್ಲಿಂದ ನಮ್ಮ ಕಥಾನಕ ಆರಂಭ. ದೇವಕಿಯ ಜಠರದಲ್ಲಿ ಉತ್ತಮ ಶ್ಲೋಕಾಢ್ಯಪರ ಪುರುಷೋತ್ತಮನು ನೆಲೆಸಿರಲು ಸುರವರ ರಕ್ತ ಲಭ್ರದಲ್ಲಿ ಮೊತ್ತದ ಮರರು ಸಹಿತ ನೆರೆದುದು ಕೃತ್ತಿವಾಸ ವಿರಿಂಚಿ ಮೊದಲಾದುತ್ತಮರು ಸುರವರರು ಮುನಿಗಳು ಸಪ್ರಜೇಶ್ವರರು ಎಂಟನೆಯ ಗರ್ಭವನ್ನು ದೇವತೆ ಧರಿಸಿದ್ದಾಳೆ. ವಿಷ್ಣು ದರ್ಶನ ಆಗಿದೆ. ಅವರಿಬ್ಬರಿಗೂ ಕೂಡ ಮಹಾವಿಷ್ಣುವೇ ತಮ್ಮ ಮಗನಾಗಿ ಜನಿಸಲಿರುವಂತಹ ವಿಚಾರ ಗೊತ್ತಿದೆ. ಆದರೆ ಅದಕ್ಕೂ ವಿಸ್ತೃತವಾಗಿ ಎಲ್ಲ ದೈವಿ ಶಕ್ತಿಗಳಿಗೆ ಅಥವಾ ದೈವಿ ಚೇತನ ಪ್ರಾಕಾರಗಳಿಗೂ ಕೂಡ ಈ ವಿಷಯ ಗೊತ್ತಾಗಿದೆ. ಅವರು ಇಳೆಯ ದುಷ್ಕೃತ್ಯಗಳೆಲ್ಲ ಪರಿಮಾರ್ಜನೆಯಾಗಿ ಸುಧರ್ಮವು ಸ್ಥಾಪಿತವಾಗುತ್ತದೆ ಎನ್ನುವಂತಹ ಭಾವನೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಗೌರವದಿಂದ ಎಲ್ಲರೂ ಆನಂದ ತುಂಬಿದರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶ್ರಾವಣ ಮಾಸ ಅಷ್ಟಮಿ ತಿಥಿ ನಟ್ಟಿರುವ ಕತ್ತಲೆಯಲ್ಲಿ ಶ್ರೀಕೃಷ್ಣನ ಜನನ ಆಗ್ತದೆ. ಜನನವಾದ ಮೇಲೆ ಪೂರ್ವದಲ್ಲಿ ಹೇಳಿದಾಗೆ ಆ ಮಗುವನ್ನು ಗೋಕುಲಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಆದರೆ ಸೆರೆಮನೆಯಿಂದ ಹೊರಗೆ ಹೋಗುವುದೇ, ಬಿರುಸಾದಂತಹ ಮಳೆ ಸುರಿಯುತ್ತಾ ಇದೆ, ಹೋಗುವುದೇ ಎಂಬಂತಹ ಒಂದು ಶಂಕೆ ವಸುದೇವರಲ್ಲಿ ಮೂಡುತ್ತದೆ. ಅತ್ತ ಗೋಕುಲದಲ್ಲಿ ಯಶೋದೆ ಒಂದು ಮಗುವಿಗೆ ತಾಯಿಯಾಗಿದ್ದಾಳೆ, ಹೆಣ್ಣು ಮಗು. ಆದರೂ ಕೂಡ ಶ್ರೀಹರಿಯ ಪ್ರೇರಣೆ ಇರುವುದರಿಂದ, ಶ್ರೀಹರಿಯ ಕರುಣೆ ಇರುವುದರಿಂದ ವಸುದೇವ ಆ ಕಾರ್ಯಕ್ಕೆ ತೊಡಗುತ್ತಾನೆ. ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಎದ್ದು ನಿಂತದೇ ತರ ಸೆರೆಮನೆಯ ಎಲ್ಲ ಬಾಗಿಲುಗಳು ಕೂಡ ತೆರೆಯಲ್ಪಟ್ಟುವಂತೆ. ಬಿರುಸಾದಂತಹ ಬಿಗುವಾದಂತಹ ಕಾವಲಿನಲ್ಲಿದ್ದ ಎಲ್ಲ ಭಟರು ಕೂಡ ನಿದ್ರೆಗೆ ಒಳಗಾದ. ವಸುದೇವ ಅಲ್ಲಿಂದ ಹೊರಗೆ ಬಂದ. ಜೋರಾಗಿ ಮಳೆ ಸುರಿತಾ ಇದೆ. ಹೇಗೆ ಹೊರಗೆ ಹೋಗುವುದು ಅಂತ ನೋಡಿದಾಗ ತನ್ನ ಮೇಲೆ ಒಂದು ಸ್ವಲ್ಪವೂ ಹನಿ ಬೀಳುತ್ತಾ ಇಲ್ಲ. ಯಾಕೆ ಅಂತ ಇಲ್ಲಿ ಮೇಲೆ ಎತ್ತಿ ನೋಡಿದ್ರೆ, ತಲೆ ಎತ್ತಿ ನೋಡಿದ್ರೆ ಶೇಷ ತನ್ನ ಹೆಡೆಯನ್ನು ಅಗಲಿಸಿ ಆ ಬುಟ್ಟಿಗೆ ಅಡ್ಡವಾಗಿ ನಿಂತಿದ್ದಾನೆ. ಮಳೆಯ ಹನಿಯು ಕೂಡ ಮಗುವಿನ ಮೇಲಾಗಲಿ ವಸುದೇವನ ಕ್ರಮಣಕ್ಕಾಗಲಿ ಅಡಚಣೆ ಆಗದಂತೆ ಅವನು ಕ್ಷತ್ರಿಯೋಪಾದಿಯಲ್ಲಿ ಸಹಕರಿಸ್ತಾ ಇದ್ದಾನೆ. ನಡೀತಾ ಬಂದ ಯಮುನಾ ನದಿ ಬಹಳ ಜೋರಾಗಿ ಹರಿತಾ ಉಂಟು. ಬಹಳ ಜೋರಾದಂತಹ ಪ್ರವಾಹ ಉಂಟು. ಹೋಗುವುದು ಹೇಗೆ ಅಂತ ಆಲೋಚನೆ ಮಾಡಿದಾಗ ತನ್ನಿಂದ ತಾನೇ ಹೊಳೆಯ ಮಧ್ಯದಲ್ಲಿ ದಾರಿ ಕಂಡಂತಾಯಿತು ವಸುದೇವನಿಗೆ. ತನಗೆ ಕಂಡಂತಹ ದಾರಿಯ ಮೂಲಕ ನೇರವಾಗಿ ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದು ತಾನು ತಂದಂತಹ ಈ ಗಂಡು ಮಗುವನ್ನು ಯಶೋದೆಯ ಪಕ್ಕದಲ್ಲಿ ಇರಿಸಿ ಯಶೋದೆಯ ಮಗುವನ್ನು ಹೊತ್ತುಕೊಂಡು ಪುನಃ ಅದೇ ರೀತಿಯಲ್ಲಿ ಹಿಂದಕ್ಕೆ ಮದುವೆಗೆ ಬರ್ತಾನೆ. ಇಲ್ಲಿ ನಮಗೆ ಈಗ ಆಶ್ಚರ್ಯ ಆಗೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿಂದ ಹೋಗುವಾಗ ವಿಷ್ಣುವಿನ ಮಾಯೆಯಿಂದ ಎಲ್ಲವೂ ಸುಲಲಿತವಾಗಿರಲಿತ್ತು. ಆದರೆ ಅಲ್ಲಿಗಾಗುವಾಗ ಅವನು ಅಲ್ಲಿ ಕಾವಲಿರುವೆ, ನಂದನ ಮನೆಗೆ ಜನರುಗಳಿರುವುದಿಲ್ವೇ, ಆ ಮಗುವನ್ನು ತೆಗೆದುಕೊಂಡದ್ದು ಗೊತ್ತಾಗ್ತದೆ ಇಲ್ಲ. ತಾನು ಹೆಣ್ಣು ಮಗುವನ್ನು ಹೆತ್ತಿದ್ದೇನೆ ಎನ್ನುವಂಥದ್ದು ಖಂಡಿತವಾಗಿ ಯಶೋದೆಗೆ ಗೊತ್ತಿದೆ. ಆದರೆ ಮತ್ತೆ ನೋಡುವಾಗ ಗಂಡು ಮಗು ಉಂಟಲ್ಲ ಇಲ್ಲಿ, ಇದನ್ನು ಯಾವುದನ್ನು ಕೂಡ ಅವರು ಚಿಕಿತ್ಸಕ ಬುದ್ಧಿಯಿಂದ ನೋಡ್ಲಿಕ್ಕೆ ಹೋಗಲಿಲ್ಲ ಅಂತ ನಾವು ಗ್ರಹಿಸಬೇಕಾಗ್ತದೆ. ಹಾಗೆ ವಸುದೇವ ಹಿಂದಕ್ಕೆ ಬಂದಿದ್ದಾನೆ ಮಧುರೆಗೆ.
ಮತ್ತೆ ಸೆರೆಮನೆಯಲ್ಲಿ ಇದ್ದಾನೆ ದೇವಕಿ ಒಟ್ಟಿಗೆ. ಹೆಣ್ಣು ಮಗು ಇದೆ ಅಲ್ಲಿ. ದೇವಕಿ ಹೆಣ್ಣು ಮಗುವನ್ನು ಹೆತ್ತಿದ್ದಾಳೆ, ಮಗುವನ್ನು ಹೆತ್ತಿದ್ದಾಳೆ ಅನ್ನುವಂಥದ್ದು ಕಂಸನಿಗೆ ಗೊತ್ತಾಗ್ತದೆ. ಕಂಸ ಬರ್ತಾನೆ. ಬಂದು ಆ ಮಗುವನ್ನು ಕೊಲ್ಲುವುದಕ್ಕಾಗಿ ಕ್ರಮಿಸಿದಾಗ ಆ ಮಗು ಆಕಾಶ ಮಾರ್ಗಕ್ಕೆ ಹಾರಿ ನಿನ್ನನ್ನು ಕೊಲ್ಲುವಂತಹ ಮಗ ಇನ್ನೊಂದು ಕಡೆಯಲ್ಲಿ ಹುಟ್ಟಿದ್ದಾನೆ, ಅಲ್ಲಿಂದ ಬಂದು ನಿನ್ನನ್ನು ಕೊಲ್ಲುತ್ತಾರೆ ಎನ್ನುವಂತಹ ಮಾತನ್ನು ಹೇಳಿ ಅದೃಶ್ಯ ಆಗ್ತಾನೆ. ಇತ್ತ ನಂದಗೋಕುಲದ ಕಥೆ. ಕಂದನಾದನು ತನಗೆ ಎನ್ನುತ್ತ ಆನಂದ ಗೋಪನು ಮುಳುಗಿ ಪರಮಾನಂದ ರಸ ಪುಳಕದಲಿಗೆ. ಆನಂದ ಗೋಪನು ಪರಮಾನಂದ ರಸ ಪುಳಕದಲ್ಲಿ ಮುಳುಗಿ ಕರೆಸಿದ ನಿರುಳು ಜೋಯಿಸರ ಕರೆಸಿದನು. ಮಿಂದು ಮಡಿಗಳನ್ನುಟ್ಟು ಪರಿಜನ ವೃಂದ ಸಹಿತ ಉತ್ಸವದ ಸಂಭ್ರಮದಿಂದ ವಿಪ್ರೋತ್ತಮರನಾರಾಧಿಸಿದನು ಉಚಿತದಲ್ಲಿ. ತನ್ನ ಹೆಂಡತಿ ಹೆಚ್ಚಿದ್ದಾಳೆ, ಮಗು ಗಂಡಾಗಿದೆ. ನಂದಗೋಪನ ಸಂಭ್ರಮಕ್ಕೆ ಮಿತಿಯೇ ಇಲ್ಲ, ಸಂತೋಷಕ್ಕೆ ಮಿತಿಯೇ ಇಲ್ಲ. ಆ ರಾತ್ರಿಯಲ್ಲಿ ಅವ ಜೋಯಿಸರನ್ನು ಕರೆಸ್ತಾನೆ. ನಾವು ಈಗಲೂ ಕೂಡ ಮಗುವಿನ ಜನನ ಆದ ಕೂಡಲೇ ಮಗು ಯಾವುದು ಮೊದಲ ಪ್ರಶ್ನೆ ನಮಗೆ, ಗಂಡು ಅಥವಾ ಹೆಣ್ಣು ಗೊತ್ತಾದ ತಕ್ಷಣದಲ್ಲಿ ನಾವು ಅದರ ಮುಂದಿನ ಭಾಗ್ಯವನ್ನು ಯೋಗವನ್ನು ಲೆಕ್ಕ ಹಾಕುವುದರಲ್ಲಿ ಇರ್ತೇವೆ. ಆಗ ಹುಟ್ಟಿದಷ್ಟೇ ಅದು ಇನ್ನು ಹತ್ತಿದಷ್ಟೇ, ಆಗಲೇ ನಾವು ಅದನ್ನೆಲ್ಲ ನೋಡ್ತೇವೆ. ಇವನು ಕೂಡ ಆ ಸಂಭ್ರಮದ ಉತ್ಸವವನ್ನು ವ್ಯಾಪಕವಾಗಿ ಅನುಭವಿಸುವ ದೃಷ್ಟಿಯಿಂದ ನಂದ ಜೋಯಿಸರನ್ನು ಕರೆಸಿದ್ದಾನೆ. ಊರಿನ ಪ್ರಮುಖರನ್ನೆಲ್ಲ ಕರೆಸಿದ್ದಾನೆ. ಭುಜರೆಲ್ಲ ಬಂದಿದ್ದಾರೆ. ಒಂದು ರೀತಿಯಲ್ಲಿ ನಂದಗೋಕುಲದಲ್ಲಿ ಇರುವವರಿಗೆಲ್ಲ ನಂದ ಒಂದು ನಾಯಕನಾಗಿ, ಹಿರಿಯನಾಗಿ, ಆಘೋಷಿತ ನಾಯಕ. ಅವನ ಮನೆಗೆ ಎಲ್ಲರೂ ಬರ್ತಾರೆ. ಸಂಭ್ರಮದಿಂದ ತನ್ನ ಮಗು ಹುಟ್ಟಿದ ಕಾರಣಕ್ಕಾಗಿ ಉತ್ಸವವನ್ನು ಆಚರಿಸ್ತಾನೆ. ಉಚಿತ ಉಡುಗೊರೆಗಳನ್ನು ಕೊಡುತ್ತಾನೆ. ಪಾನೀಯಾದಿಗಳು ಇತ್ಯಾದಿಗಳೆಲ್ಲ ನಡೆದೇ ನಡೀತಾರೆ. ಹಾಲು ಸಮೃದ್ಧವಾಗಿರುವಂತಹ ಕ್ಷೇತ್ರ ಆದ್ರಿಂದ ಹಾಲಿನಲ್ಲೇ ಮಾಡಿದಂತಹ ಪೇಯಗಳಿರಬಹುದು ಅದನ್ನೆಲ್ಲರಿಗೂ ವಿತರಿಸಿ ಅತ್ಯಂತ ಸಂತೋಷ ಚಿತ್ತನಾಗಿ ಎಲ್ಲರೊಂದಿಗೆ ತನ್ನ ಆನಂದವನ್ನು ಹಂಚಿಕೊಂಡಿದ್ದಾನೆ. ಆನಂದ ರಸದಲ್ಲಿ ಮುಳುಗಿ ಎದ್ದಿದ್ದಾನೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಉಳಿದವರು ಯಾರೆಲ್ಲ ಬಂದಿದ್ದಾರೋ ಅವರು ಕೂಡ ತಮ್ಮ ಆನಂದವನ್ನು ನಂದಗೋಪನೊಂದಿಗೆ ಹಂಚಿಕೊಂಡಿದ್ದಾರೆ. ಹೀಗೆ ಉಭಯತ್ರ ಆನಂದಮಯ ಸನ್ನಿವೇಶಗಳಲ್ಲಿ ನಂದಗೋಕುಲದ ಮನೆ ಇದೆ. ಹುಟ್ಟಿದಂತಹ ಕೃಷ್ಣ ಬೆಳೀತಾ ಇದ್ದಾನೆ. ದಿನ 1 ಕಳೆಯಿತು, 2, 3, 4, 5, 6. ಎತ್ತಿಕೊಂಡಳು ಪೂತನಿ ಹಾವನೇಳೆಂದೆತ್ತಿಕೊಂಬಂದದಲಿಯೇ ಕಳಕುಲ ಮೃತ್ಯುವನು ಮಾಯಾ ಮನುಷ್ಯಾಕೃತಿಯ ಮುರಹರನ ಇತ್ತು ಕೊಲುವೆನು ವಿಷವನು ಈತನ ತುತ್ತುಗೊಂಬೆನೆನುತ್ತ ತನ್ನಯ ಚಿತ್ತದಲ್ಲಿ ನಿಶ್ಚಯಿಸುತ್ತ ಇತ್ತಳು ಮೊಲೆಯ ನರ್ಭಕಗೆ ಪೂತನಿ. ಕಂಸನ ಗಮನಕ್ಕೆ ಬರ್ತದೆ. ಗೋಕುಲದಲ್ಲಿ ಯಶೋದೆಯ ಗರ್ಭದಲ್ಲಿ ಹುಟ್ಟಿದ ಮಗುವೇ ತನಗೆ ಮುಂದೆ ಮರಣಕಾರಕರಾಗಿರುವಂತಹದ್ದು ಅಂತ ಹೇಳಿ ಕಂಸನಿಗೆ ಗೊತ್ತಾಗ್ತದೆ. ಅದನ್ನು ಕೊಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಅವನು ಪೂತನಿಯನ್ನು ಕರೆಸುತ್ತಾನೆ. ಆ ಪ್ರಾಯದ ಎಲ್ಲ ಮಕ್ಕಳನ್ನು ಕೊಲ್ಲುತ್ತಬ ಅಂತೇಳಿ ಪೂತನಿಗೆ ಆದೇಶಿಸ್ತಾನೆ. ಪೂತನಿ ಗೋಕುಲಕ್ಕೆ ಬರ್ತಾಳೆ. ಬಂದು ಮಾತಿನ ಚಾಕಚಕ್ಯತೆಯಿಂದ ಯಶೋದೆಯೊಂದಿಗೆ ವ್ಯವಹರಿಸಿ ಆ ಮಗುವನ್ನು ತನ್ನ ಕೈಯಲ್ಲಿ ತಗೊಳ್ತಾನೆ. ಕವಿ ಹೇಳ್ತಾ ಇದ್ದಾನೆ, ಹಾವನ್ನು ಎತ್ತಿಕೊಳ್ಳುವ ಹಾಗೆ
ಆ ಮಗುವನ್ನು ಎತ್ತಿಕೊಂಡಳು ಅಂತ ಹೇಳಿ. ನಿಜವಾಗಿ ಅಂದ್ರೆ ಹಾವು ವಿಷಭರಿತವಾದದ್ದು, ವಿಷಭರಿತವಾದದ್ದನ್ನೇ ಪೂತನಿ ಎತ್ತಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ನಮಗೆ ನೋಡುವವರಿಗೆ ಪೂತನಿಯೇ ವಿಷಭರಿತವಾದಂತಹ ಹಾವು. ಆದ್ರಿಂದ ಹಾವೇ ಕೃಷ್ಣನ ಬಳಿಗೆ ಬಂದಾಗ ಆಗಿದೆ, ಎತ್ತಿಕೊಂಡ್ರು, ಮುತ್ತಿಸಿದ್ರು. ಪ್ರಾಯಶಃ ಎಲ್ಲ ರೀತಿಯ ಚೇಷ್ಟೆಗಳನ್ನು ಮಾಡಿರಬಹುದು. ಮಾಡಿ ತನ್ನ ವಿಷಸ್ತನದಿಂದ ಆ ಮಗುವನ್ನು ಕೊಲ್ಲುವುದಾಗಿ ನಿರ್ಧರಿಸಿ ತನ್ನ ವಿಷದ ಬಲೆಯನ್ನು ಆ ಮಗುವಿನ ಬಾಯಿಗೆ ಇಡ್ತಾಳೆ. ಮಗು ಅದನ್ನು ಈಟ್ತದೆ, ನಿಲ್ಲುವುದೇ ಇಲ್ಲ. ಎಷ್ಟು ಮಾಡಿದರೂ ನಿಲ್ಲುವುದಿಲ್ಲ. ಆಗ ಅವಳಿಗೆ ತನ್ನ ಚೇತನ ಹುಡುಗಿದಾಗಿ ಅನಿಸ್ತದೆ. ಹೀಗೆ ಹುಡುಗುತ್ತಿರುವಂತಹ ಚೇತನದ ಕಾರಣದಿಂದ ಭಯಭೀತಳಾಗಿ ಆ ಮಗುವನ್ನು ತನ್ನ ಹಾಲು ಕುಡಿಯುವುದನ್ನು ನಿಲ್ಲಿಸುವಂತೆ ನಾನಾ ರೀತಿಯಲ್ಲಿ ಹೆಚ್ಚಿಸ್ತಾಳೆ. ಯಾವುದಕ್ಕೂ ಕೂಡ ಜಗ್ಗದ ಆ ಪುಟ್ಟ ಬಾಲಕ ಆ ವಿಷಸ್ತನಿ ತರದ ಹಾಲನ್ನು ಕುಡಿದು 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 ಅವಳ ರಕ್ತವನ್ನೇ ಹೀರಿತೋ ಅಥವಾ ರಕ್ತಗತವಾದಂತಹ ಪ್ರಾಣವನ್ನೇ ಹೀರಿತು ಎಂಬ ಉಪಾಧಿಯಲ್ಲಿ ಆ ಪೂತನಿಯನ್ನು ಧರೆಗೆ ಉರುಳಿಸ್ತದೆ ಮಗು. ಅವಳು ನೆಲಕ್ಕೆ ಬಿದ್ದಳು. ಬಿದ್ದಲ್ಲಿಗೆ ಕಸುವಳಿದು ಬಿದ್ದಳು, ಹಸುವಳಿದು ಬಿದ್ದಳು ಅನ್ನುವಂತಹ ರೀತಿಯಲ್ಲಿ ಕಾಯದ ಸಮಸ್ತ ಶಕ್ತಿಯನ್ನು ಕಳ್ಕೊಂಡವಳಾಗಿ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ಬಿಡ್ತಾಳೆ. ಪ್ರಾಣವನ್ನು ಬಿಟ್ಟ ಮೇಲೆ ಕಂಸನಿಗೆ ಸುದ್ದಿ ಹೋಗ್ತದೆ. ಆಶ್ಚರ್ಯ ಆಗ್ತದೆ ಕಂಸನಿಗೆ. ತನ್ನನ್ನು ಕೊಲ್ಲುವಂತಹ ಮಗು ನಂದಗೋಪರ ಮನೆಯಲ್ಲಿ ಬೆಳೆಯುತ್ತಾ ಇದೆ ಎನ್ನುವಂತಹ ಒಂದು ವಿಶ್ವಾಸ ಬರುವುದಕ್ಕೆ ಇದು ಒಂದು ಕಾರಣ. ಆಮೇಲೆ ಮಗು ಬೆಳೀತಾ ಇದೆ. ಅಂಬೆ ಕಾಲಿ ಇತ್ತಿತು, ಗೋಡೆ ಹಿಡಿಯುವುದು ನಡೆಯಿತು, ತಾಯಿಯ ಕೈ ಹಿಡಿದು ನಡೀತಾ ಇರುವಂತಹ ಮಗು ಆ ಪ್ರಾಯದ ಕಲ್ಪನೆಯನ್ನು ನಾವು ಮಾಡಿಕೊಂಡು ಮುಂದಿನ ಕಥಾ ಭಾಗವನ್ನು ಚಿತ್ರಿಸಿ. ಮುಮ್ಮನೆಯ ನೆರೆ ಮನೆಯ ವನಿತೆಯರು ಒಮ್ಮೆ ಸುರಖೇಚರರ ವನಿತೆಯರು ಸಿರಿ ಉಮೆವಾಣಿ ವನದೇವತೆಯರೊಮ್ಮೊಮ್ಮೆ ಒಮ್ಮೆ ಧರಡಿದು ನಾರಿಯರು ಬಂದೊಮ್ಮೆ ನೆರೆದು ನದೀವಧೂ ಜನರು ಒಮ್ಮೆ ಜೋಗುಳವಾಡಿ ತೂಗುವರು ಆ ಜಗನ್ಮಯನ. ವಿಷಧರನ ತಲ್ಪದಲ್ಲಿ ಮಲಗಿರುವಂತಹ ಕೃಷ್ಣ ಎಳೆಯ ಮಗುವಾಗಿ ಗೋಪುರದಲ್ಲಿ ನಂದಗೋಪುರ ಮನೆಯಲ್ಲಿ ಬೆಳೆಯುತ್ತಾ ಇದ್ದಾನೆ. ಯಶೋದೆ ಅಂತೂ ಆ ಮಗುವನ್ನು ತೂಗಲೇಬೇಕು. ತಾಯಿಯಲ್ಲೂ ಅವಳು ತಾನು ತೂಗುವುದನ್ನು ನಿಲ್ಲಿಸುವುದಕ್ಕೆ ಅವಳಿಗೆ ಅವಕಾಶವೇ ಇಲ್ಲ. ಆದರೆ ಊರಿನ ಎಲ್ಲ ಹೆಗ್ಗಳೆಯರು ಬರ್ತಾ ಇದ್ದಾರೆ. ಮಗುವನ್ನು ನೋಡಬೇಕು, ಮಗುವನ್ನು ತೂಡಬೇಕು, ತೂಗುವ ಒಂದೊಂದು ಹಾಡನ್ನಾಗಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹಾಡಿದ್ರು ಅಥವಾ ಎಲ್ಲರೂ ಒಟ್ಟುಗೂಡಿ ಹಾಡಿದ್ರು, ಮಗುವನ್ನು ತೂಗಿದ್ರು. ಆಶ್ಚರ್ಯ. ದಿವ್ಯ ಶಕ್ತಿಗಳಾದಂತಹ ಸರಸ್ವತಿ, ಗಿರಿಜೆಯರು ಕೂಡ ಬಂದು ಆ ಮಗುವನ್ನು ತೂಗಿದರಂತೆ. ಸಕಲ ಲಲನಾ ಮಣಿಯರು ಬಂದು ಆ ಮಗುವನ್ನು ತೂಗುವುದರ ಮೂಲಕ ಪರಮಾತ್ಮನ ಸೇವೆಯನ್ನು ತಾವು ಮಾಡುತ್ತಾ ಇದ್ದೇವೆ ಅಂತ ಹೇಳಿ ಉದ್ದೇಶಿತು. ತೂಗಿರೆ ಕೃಷ್ಣನ, ತೂಗಿರೆ ರಂಗನ, ಈ ಹಾಡುಗಳೆಲ್ಲ ಆ ಮಗುವನ್ನು ಆಗ ಅವರು ಹಾಡಿ ಬಿಟ್ಟದ್ದು. ಈಗ ಎಲ್ಲರ ಬಾಯಲ್ಲಿಯೂ ಮಗುವನ್ನು ತೂಗುವಾಗ ಆ ಹಾಡು ಬರ್ತಾ ಇದೆ. ಅದು ತೊಟ್ಟಿಲಲ್ಲಿರುವಂತಹ ಮಗು ದೇವರಿಗೆ ಸಮಾನ ಅಥವಾ ದೇವರೇ ತೊಟ್ಟಿಲಲ್ಲಿದ್ದಾನೆ ಎನ್ನುವಂತಹ ಒಂದು ನಂಬಿಕೆಯಿಂದ ನಡೆಯುವಂತಹ ವಿದ್ಯಮಾನ. ಹಾಗೆ ಹಾಡ್ತಾ ಇದ್ದು ತೊಟ್ಟಿಲ ವ್ಯಾಪ್ತಿಯಿಂದ ಬೆಳೆದು ಕೃಷ್ಣ ಈಗ ನೆಲದಲ್ಲಿ ನಡೆಯುವ ಮಟ್ಟಕ್ಕೆ ಬಂದಿದ್ದಾನೆ. ಕಂಸನ ಆಕ್ರೋಶ ನಿಲ್ಲಿಲ್ಲ. ಕಂಸ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಹಲವಾರನ್ನು ಅಲ್ಲಿಗೆ ಕಳಿಸಿದ್ದಾನೆ. ಕೆಲಸದಲ್ಲಿ ಮೈ ಮರೆತು ನಿಂದಿರಲು ತಾ ಇರಲು ಅಳುತಳುತ ಕಂಡೆರೆದು ಕಂಬನಿದುಳುಕೆ ನಡುಪುಟವೆತ್ತು ಹೊಡಕರಿಸುತ್ತ ತೊಟ್ಟಿಲಲಿ ಹಲಗೆಗಳನ್ನು ದೇವುತ್ತ ಮೆಲ್ಲಡಿಗಳನ್ನು ಬಿದಿರಲು ಕಡೆಯಡಿಯ ಮೆಲುಗಳ
ಬೆರಳು ಸೋಂಕಲ್ಗೆ ಬಿದ್ದುದು ಬಂಡಿ ಹುಡಿಯಾಗಿ. ಪ್ರಾಯಶಃ ಆ ತೊಟ್ಟಿಲು ಮನೆಯಲ್ಲಿ ಎಲ್ಲಿ ಬೇಕಾದರಲ್ಲಿಗೆ ಒಯ್ಯುವ ವಿನ್ಯಾಸದ್ದಾಗಿರಬೇಕು. ಚಕ್ರಗಳಿರ್ತಾವ ಅದಕ್ಕೆ. ಅಡಿಗೆ ಮನೆಗೆ ಅವಳು ಹೋಗುವಾಗ ಅಡಿಗೆ ಮನೆಗೆ ತಗೊಂಡು ಹೋಗ್ಬೋದು. ಅಡಿಗೆ ಮನೆಯಿಂದ ಮುಖ್ಯ ಕೊಠಡಿಗಳಿಗೆ ಬರುವಾಗ ಯಾವ ಕೊಠಡಿಗೆ ಅವಳು ಹೋಗ್ತಾಳೆ ಅಲ್ಲಿಗೆ ತಗೊಂಡು ಹೋಗ್ಬೋದು. ಇತರೆ ಕೆಲಸಗಳಿಗಾಗಿ ಎಲ್ಲಿಯಾದ್ರೂ ಹೋಗುವುದಿದ್ರೆ ಅಂಗಳದಲ್ಲಿ ಅಲ್ಲಿ ಇಲ್ಲಿಗೆ ಹೋಗುವುದಾದ್ರೆ ಸಂಜೆ ಹೊತ್ತಿನಲ್ಲಿ ಆ ತೊಟ್ಟಿಲನ್ನು ಅಂಗಳಕ್ಕೆ ತರುವುದು. ಈ ರೀತಿ ಆ ತೊಟ್ಟಿಲಿನ ವಿನ್ಯಾಸ ಇದ್ದಿರಬೇಕು. ಆ ತೊಟ್ಟಿಲಲ್ಲಿ ಮಗು ಮಲಗಿದೆ. ಈ ಕವಿತೆಯ ಪ್ರಕಾರ ಆ ಮಗುವೆ, ಆ ತೊಟ್ಟಿಲೆ ಒಂದು ರಾಕ್ಷಸಿ ತೊಟ್ಟಿಲಿನ ಹಾಗೆ ಚಿತ್ರಿಸಲಾಗಿದೆ. ಮಲಗಿದಂತಹ ಮಗು ತೊಟ್ಟಿಲನ್ನು ಒದಿತಾ ಇದೆ, ಕೈಯಲ್ಲಿ ಹೊಡಿತಾ ಇದೆ. ಯಶೋದೆ ಅವಳ ಕೆಲಸದಲ್ಲಿ ಅವಳಿದ್ದಾಳೆ, ಮಗು ಆಟ ಆಡ್ತಾ ಇದೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಆದ್ರೆ ಒಂದು ವಿಚಿತ್ರ ಸಂಭವಿಸಿದೆ. ಆ ತೊಟ್ಟಿಲು ಪುಡಿಯಾಗಿ ಅದರ ಹಲಿಗೆಗಳೆಲ್ಲ ನೆಲಕ್ಕೆ ಬಿದ್ದಿದೆ. ಕೃಷ್ಣನು ಕೂಡ ಅದರೊಟ್ಟಿಗೆ ನೆಲಕ್ಕೆ ಬಿದ್ದಿದ್ದಾನೆ. ಆದ್ರೆ ಏನೂ ಆಗಲಿಲ್ಲ ಕೃಷ್ಣನಿಗೆ. ಆಗ ಗೊತ್ತಾಯ್ತು ಅದೊಂದು ರಾಕ್ಷಸಿ ತೊಟ್ಟಿಲು ಅನ್ನುವಂಥದ್ದು ಆಗ ಗೊತ್ತಾಯ್ತು. ಆಮೇಲೆ ಬಕರೆಂಬವ ಬಂದ, ವಾತನೆಂಬವ ಬಂದ, ಪ್ರಗಂಬನೆಂಬವ ಬಂದ, ಹಲವು ರಕ್ಕಸರು ಬಂದು ಕೃಷ್ಣನಿಗೆ ನಾನಾ ರೀತಿಯಲ್ಲಿ ಕಾಣಿಸಿಕೊಂಡು, ಬಂಡಿಯಾಗಿ ಕಾಣಿಸಿ, ದೇನುವಾಗಿ ಕಾಣಿಸಿಕೊಂಡು, ಬಕವಾಗಿ ಕಾಣಿಸಿಕೊಂಡು, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಕಾಣಿಸಿಕೊಂಡು ಆ ಪ್ರಾಣಿಗಳ ಮಧ್ಯದಲ್ಲಿಯೇ ಸೇರಿಕೊಂಡು ಇವರಿಗೆ ಹಿಂಸೆಯನ್ನು ಕೊಡುವುದಕ್ಕೆ ಶುರು ಮಾಡಿದಾಗ ಕೃಷ್ಣನಿಗೆ ಗೊತ್ತಾಗ್ತದೆ ಅದು. ಅವನು ಅವರ ನಿಜ ಒಳವರಿತು ಅವರನ್ನು ಕೊಲ್ಲುತ್ತಾನೆ. ಎಲ್ಲ ರಕ್ಕಸರು ಕೂಡ ಕಂಸನಿಂದ ಪ್ರೇರಿತವಾಗಿ ಗೋಕುಲಕ್ಕೆ ಬಂದ ಎಲ್ಲ ರಕ್ಕಸರು ಕೂಡ ಕೃಷ್ಣನ ಮುಷ್ಟಿಘಾತಕ್ಕೆ ಮರಣವನ್ನಪ್ಪುತ್ತಾರೆ. ಹೀಗೆ ಕೃಷ್ಣನ ಲೀಲೆ ವಿಚಿತ್ರವಾಗಿ ನಂದ ಗೋಕುಲದವರಿಗೆ ಕಾಣುತ್ತದೆ. ಅವನು ಅಪಾರ ಸತ್ವಯುತನೆಂದು ತತ್ವಯುತನೆಂದು ಎಲ್ಲರೂ ತಿಳ್ಕೊಂಡು ಒಂದು ದಿನ ಬಲಕೃಷ್ಣರು ಸ್ವಚ್ಛಂದದಲ್ಲಿ ಗೋಪಾಲ ಬಾಲರ ವೃಂದ ಸಹಿತ ಆಡುತ್ತ ಶಿಶುಲೀಲೆಗಳೆಸೆದಿರಲು ಗೋಪಾಲ ಬಾಲರ ವೃಂದ ಸಹಿತ ಆಡುತ್ತ ಶಿಶುಲೀಲೆಗಳೆಸೆದಿರಲು ಬಂದು ಗೋಪಿಗೆ ದೂರಿದರು ಗೋವಿಂದನನು ಕೇಳವ್ವಾಗ ಮಣ್ಣನು ತಿಂದನು ಎಮ್ಮನು ಮೀರಿ ಬೇಡೆನಲೆಂದು ಬಾಲಕರು ಗೋಪಿಗೆ ದೂರಿದರು ಗೋವಿಂದನನು ಕೇಳವ್ವ ಮಣ್ಣನು ತಿಂದನು ಎಮ್ಮನು ಮೀರಿ ಬೇಡೆನಲೆಂದು ನರಜನ್ಮವೇ ಒಂದು ತರ ವಿಚಿತ್ರ. ಬಾಲ್ಯದಲ್ಲಿ ಮಕ್ಕಳು ಆಡ್ತಾರೆ. ಇಲ್ಲಿ ರಾಮಕೃಷ್ಣ ಭಟ್ರ ಮಗಳು ಕೂಡ ಆಡ್ತಾ ಇದ್ದಾನೆ. ತನ್ನ ಆಟಕ್ಕೆ ಅನುಕೂಲಕರವಾಗುವಂತಹ ಯಾವ್ಯಾವ ಸೊತ್ತುಗಳಿದ್ದಾವೋ ಅದೆಲ್ಲವೂ ಕೂಡ ತನ್ನ ಇಚ್ಛೆಗೆ ಅನುಸಾರವಾಗಿ ನಡೆಯುವಂತಹ ಮಾಧ್ಯಮಗಳು ಅಂತ ಆ ಮಕ್ಕಳು ತಿಳ್ಕೊಂಡಿರ್ತಾರೆ. ಎಲ್ಲಕ್ಕೂ ಮಿಗಿಲಾದಂತಹ ಆಶ್ಚರ್ಯ ಜನನವಾಗಿದೆ. ಮಗು ಹತ್ತಿದೆ. ಹತ್ತಂತಹ ಮಗುವನ್ನು ಯಾರು ದಾದಿಯರಿದ್ದಾರೋ ಅಥವಾ ಮನೆಯವರಿದ್ದಾರೋ ತಗೊಂಡು ಹೋಗಿದ್ದಾರೆ, ಸ್ನಾನ ಮಾಡಿಸಿದ್ದಾರೆ. ಆಮೇಲೆ ಬಾಣಂತಿಗೆ ಸ್ನಾನ ಆಗಿದೆ. ಮಗುವಿಗೆ ಏನು ಗೊತ್ತಿದೆ? ಅಳುವುದಕ್ಕೆ ಅದಕ್ಕೆ ಹೇಳಿಕೊಟ್ಟವರು ಯಾರು? ಅಥವಾ ಅದನ್ನು ಅಳು ಎಂದು ಕರೆದವರು ಯಾರು? ತಂದು ಕೊಟ್ಟ ತಕ್ಷಣದಲ್ಲಿ ಹಿರಿಯರು ಹೇಳ್ತಾರೆ ಅದಕ್ಕೆ ಎಲ್ಲರೂ ಕೊಡುವುದು. ಮಗುವನ್ನು ಮನೆಯಲ್ಲಿ ಇಟ್ಟುಕೊಂಡು ತನ್ನ ಎದೆಗೆ ಮಗುವನ್ನು ಆನಿಸಿ ಮಗುವಿನ ಬಾಯಿಗೆ ಸ್ಥಳದ ತೊಟ್ಟನ್ನು ಇಟ್ಟ ಕೂಡಲೇ ಮಗು ಹಾಲನ್ನು ಈಟುವುದಕ್ಕೆ ಆರಂಭಿಸಿದೆ.
ಯಾವ KG ಕ್ಲಾಸಿಗೆ ಹೋಗಲಿಲ್ಲ, ಯಾವ UKGಗೆ ಹೋಗಲಿಲ್ಲ, ಯಾವ ತರಬೇತಿಯನ್ನು ಪಡೆಯಲಿಲ್ಲ. ಆದರೂ ಕೂಡ ಮಗು ಆ ಸಂದರ್ಭದಲ್ಲಿ ಹಾಲನ್ನು ಹಿಂಡುವುದಕ್ಕೆ ಸಾಧ್ಯವಾಯಿತಲ್ಲ, ಅದು ವಿಧಿಯ ವಿಚಿತ್ರ ಅನುಗ್ರಹ ಎಂದು ನಾವು ಕರಿಬೇಕಾಗ್ತದೆ. ಅಷ್ಟು ಮಾಡಲಿಕ್ಕೆ ಮಗುವಿಗೆ ಆಗ್ತದೆ ಅಂತ ಆದ್ರೆ ಮುಂದೆ ಎಲ್ಲ ಸಂದರ್ಭದಲ್ಲಿ ಕೂಡ ತನ್ನ ಕೈಕಾಲನ್ನು ಅಲ್ಲಾಡಿಸ್ತದೆ, ಕಣ್ಣನ್ನು ಮಿಡಿಸ್ತದೆ, ಹೊರಡುತ್ತದೆ, ಅಳುತ್ತದೆ, ನಗುತ್ತದೆ, ಎಲ್ಲವೂ ಮಾಡುತ್ತಾ ಇರ್ತದೆ. ಅದು ಹೀಗೆ ಮಾಡುವಂತ ಹೇಳಿದ್ರಿಂದ ಮಾಡುವುದಲ್ಲ. ಆಮೇಲೆ ಕೆಲವು ಆಟಗಳನ್ನು ನಾವು ನೋಡಿ ಅದರಿಂದ ಸಂತೋಷವತ್ತು ನಾವು ಹೇಳ್ತದೆ, ನೋಡಿ ಹೀಗೆ ಮಾಡು, ಹಾಗೆ 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 ಮಗುವಿಗೆ ಹೇಳ್ತೇವೆ. ಮಗು ತಿಳ್ಕೊಳ್ತದೆ. ಮಗುವಿಗೆ ಗೊತ್ತಾಗುದಿಲ್ಲ, ಅದು ತನ್ನ ಆಟವನ್ನು ನೋಡುವುದಕ್ಕೋಸ್ಕರವಾಗಿ ಅವರು ಮಾಡ್ತಾ ಇದ್ದಾರೆ ಮಗುವಿಗೆ ಗೊತ್ತಿಲ್ಲ. ಆದ್ರೆ ಮಗುವಿನಲ್ಲಿ ಆ ಆಟವನ್ನು ಅಪೇಕ್ಷಿಸುವವರಿಗೆ ಗೊತ್ತಿದೆ. ಹಾಗೆ ನಾನಾ ರೀತಿಯ ಆಟಗಳಲ್ಲಿ ಬರುತ್ತದೆ. ಅದ್ರೂ ನಾಯಕರ ಮಗ ಅಂತ ಆದ ಮೇಲೆ ಅವರನ್ನು ಹೊಂದಿಕೊಂಡು ಬಹಳಷ್ಟು ಜನಗಳು ಇರ್ತಾರೆ. ಎಲ್ಲರೂ ಕೂಡ ಅವನಿಗೆ ಅನುಕೂಲಿಗರಾಗುವಂತೆ ಆಟದಲ್ಲಿ ತೊಡಗುತ್ತಾರೆ. ಹೀಗೆ ಆಟವಾಡುತ್ತಿದ್ದಂತಹ ಕೃಷ್ಣ ಮಣ್ಣು ತಿಂದ. ಕೃಷ್ಣನನ್ನೇ ಮೂಲದಲ್ಲಿ ಮಹಾವಿಷ್ಣು ಎಂದು ಬಗೆದರೆ ಭೂಮಿಗೆ ಪತಿ ಆತ. ಅಂತಹ ಕೃಷ್ಣ ಎಡವೆಯಲ್ಲಿ ಒಂದು ಪ್ರಾಯದಲ್ಲಿ ಮಣ್ಣನ್ನು ತಿಂದಂತೆ ನೋಡಿದ್ರು. ಮಣ್ಣು ತಿನ್ನಬಾರದು ಅಂತ ಅಲ್ಲಿದ್ದವ್ರು ಹೇಳಿದ್ರು, ಮಣ್ಣು ತಿಂತೀಯ ಹೇಳ್ತಾನೆ ನೋಡ ಅವನಿಗೆ ಅಂತ ಹೇಳಿದ್ರು. ಆದ್ರೆ ಕೃಷ್ಣೆಯಲ್ಲಿ ಕೇಳ್ತಾನೆ, ತಿಂದ ಆಗಿದೆ ಕೆಸರು ಮಳೆ ಸುರಿತಾ ಇದೆ, ಆ ಕೆಸರು ನೀರನ್ನು ಮಣ್ಣನ್ನು ತಿಂದಿದ್ದಾನೆ. ಬಲರಾಮನು ಕೂಡ ಹೇಳಿದ್ದಾನೆ ತಿನ್ನಬಾರದು ಅಂತ ಹೇಳಿ. ಯಾರು ಹೇಳಿದ್ರು ಕೃಷ್ಣ ಕೇಳಿಲ್ಲ, ತಿಂದ ಆಯ್ತು, ಏನ್ ಮಾಡುದಿಲ್ಲ. ಆದ್ರೆ ಆ ಮಣ್ಣನ್ನು ತಿಂದದರ ಪರಿಣಾಮವನ್ನು ಬಹುಶಃ ಗೋವಳರು ಅಲ್ಲಿದ್ದವರೆಲ್ಲರೂ ಕೂಡ ಅರಿತಿರಬೇಕು ಅಥವಾ ಅರಿವಂತ ಆಯಿತು. ಅವರು ಬಂದು ಗೋಪಿ ಅಂದ್ರೆ ಯಶೋದೆಯಲ್ಲಿ ಹೇಳ್ತಾರೆ, ಕೃಷ್ಣ ಮಣ್ಣು ತಿಂದಿದ್ದಾನೆ. ಗೋಪಿಗೆ ಹೆದರಿಕೆ ಆಗ್ತದೆ. ಯಾಕಂದ್ರೆ ಮಣ್ಣು ತಿಂದ್ರೆ ಅದು ಹೊಟ್ಟೆಗೆ ಹೋದ್ರೆ ಹೊಟ್ಟೆಯಲ್ಲಿ ಮುಂದಿನ ಪರಿಣಾಮವನ್ನು ಅನುಭವಿಸುವರು ಯಾರು, ಏನಾಗ್ತದೆ ಅಂತ ಗೊತ್ತಿಲ್ಲ. ಮಣ್ಣು ತಿನ್ನುವುದರಿಂದ ಏನಾಗುತ್ತದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಣ್ಣು ತಿಂದು ನೋಡಿದವರು ಇಲ್ಲ ಯಾರು ಕೂಡ. ಯಾವುದೇ ನಾವು ವಸ್ತುವನ್ನು ತರಲಿ ಅದರಲ್ಲಿ ಮಣ್ಣು ಉಂಟುದಾದ್ರೆ ಅದನ್ನು ತೊಳೆದು ಆಮೇಲೆ ತಿನ್ನೋದು, ಮಣ್ಣನ್ನು ತೆಗೆದೇ ತಿನ್ನೋದು. ಮಣ್ಣಿನಲ್ಲೇ ಬೆಳೆದಂತಹ ಸಸ್ಯಗಳಾಗಲಿ ಮಣ್ಣಿನಲ್ಲೇ ಬೆಳೆದಂತಹ ಸಂಪತ್ತುಗಳನ್ನಾಗಲಿ ನಾವು ಅದನ್ನು ಉಪಯೋಗ ಮಾಡುವ ಮೊದಲು ಆ ಮಣ್ಣನ್ನೆಲ್ಲ ಅದರಿಂದ ತೆಗೀತೇವೆ. ಇದು ನಮ್ಮ ಜಾಯಮಾನ. ಹಾಗೆ ಕೃಷ್ಣ ಮಣ್ಣನ್ನು ತಿಂದಿದ್ದಾನೆ, ಏನೋ ಅನಾಹುತ ಆಗ್ತದೆ ಏನೋ ಅಂತ ಹೇಳಿ ಕೃಷ್ಣನಿದ್ದಲ್ಲಿಗೆ ಯಶೋಧ ಓಡಿ ಬರ್ತಾಳೆ. ಬಂದು ಅರಿವೆ ನಾನೆಲೆದು ಬಾಯನು ತೆರೆ ನಿರೀಕ್ಷಿಪೆನೆನಲು ಕರುಣಿಸಿ ತೆರೆದನಾದಡೆ. ಬಾಯನು ತೆರೆ ನಿರೀಕ್ಷಿಪೆನೆನಲು ಕರುಣಿಸಿ ತೆರೆದನಾದಡೆ. ನೋಡು ಬಾಯನೆನುತ್ತ ನುಡಿಗೇಳಿ ಎರಗಿ ನೋಡಿದಳರಂಬಲೆ. ಬಾಯ್ ತೆರೆಯೊಳಗೆ ಭುವನಾವಳಿಯನು, ಬಾಯ್ ತೆರೆಯೊಳಗೆ ಭುವನಾವಳಿಯನು ನೋಡಿದಳ ಬಲೆ. ಅಂಬರವನು ಅವನಿಯನು 8 ದೆಸೆಗಳನ್ನು ಈ ಚರಾಚರವ. ಅವನಿಯನು ಅಂಬರವನು 8 ದೆಸೆಗಳನ್ನು ಈ ಚರಾಚರವ ನೋಡಿದಳ ಬಲೆ. ಸಿಟ್ಟು ಬರ್ತದೆ. ಸಿಟ್ಟು ಬಂದದ್ದು ಅವ ಚೇಷ್ಟೆ ಮಾಡಿದ್ದಾನೆ, ದುಷ್ಕೃತ್ಯ ಮಾಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅಲ್ಲ, ತನ್ನ ಹೆದರಿಕೆಯಿಂದ ಜನ್ಯವಾದಂತಹ ಸಿಟ್ಟು. ಆ ಸಿಟ್ಟಿನಲ್ಲಿ ಓಡಿ ಬರ್ತಾಳೆ. ಓಡಿ ಬಂದಾಗ ಮಣ್ಣು ಬಾಯೊಳಗಿದೆ. ಅವನು ತಿಂದ ಮಣ್ಣಿಗೆ ಬಾಯಿಯ ತೆರೆ ತುಟಿ ಮುಚ್ಚಿದ್ದಾನ, ಅದೇ ತೆರೆ ಆಗುತ್ತದೆ. ಆ ತೆರೆಯನ್ನು ತೆಗಿ, ತೆರೆಯ ಬಾಯಿಯನ್ನು. ಏನ್ ತಿಂದಿ ನೀನು? ಏನಿಲ್ಲ ಅಂತ ಹೇಳ್ತಾನೆ. ಇಲ್ಲ ನಾನೇನ್ ತಿನ್ನಿಲ್ಲ. ಮಣ್ಣು ತಿಂದಿದ್ಯಾ? ಇಲ್ಲ ಇಲ್ಲ ತಿನ್ನಿಲ್ಲ. ಯಾವ ಮಕ್ಕಳು ಹೇಳ್ತಾರೆ
ತಾನು ಇಂಥದ್ದು ತಪ್ಪು ಮಾಡಿದ್ದೇನೆ ಅಂತ ಯಾವ ಮಕ್ಕಳು ಹೇಳಿದ ಮಕ್ಕಳು ಯಾಕೆ ಸುರೇಶ ಇವರು ಒಪ್ಪಿಕೊಳ್ಳೋದಿಲ್ಲ, ತಪ್ಪು ಮಾಡಿದ್ದೀನಿ ಇವರು ಅಂತ ಹೇಳಿದ್ರೆ ಒಪ್ಪಿಕೊಳ್ಳೋದಿಲ್ಲ. ಹಾಗಿರುವಾಗ ಆ ಎಳೆಯ ಮಗು ಇಲ್ಲ, ತೆಗಿ ಬಾಯಿ ತೆಗಿ, ಬಾಯಿ ತೆಗಿ, ತೆಗೆಯುವುದಿಲ್ಲ. ತೆರೆ ಬಾಯಿ ಮಗ, ಬಾಯಿ ತೆಗಿ ಮಗ, ಎಂತ ಮಗ, ನಾನು ಕೈ ಹಾಕಿ ಬೆರಳು ಹಾಕಿ ಅದನ್ನು ಮಣ್ಣು ತೆಗಿತೇನೆ, ಅದನ್ನು ತಿನ್ನಬಾರ್ದು ಮಗ, ಒಳ್ಳೇದಲ್ಲ. ಕೃಷ್ಣ ಏನ್ ಹೇಳಿದ್ರು ಬಾಯಿ ತೆಗೆಯುವುದಿಲ್ಲ. ಕೊನೆಗೆ ಸಿಟ್ಟತಿ ನಿನಗೆ ತಕ್ಕನೆ ಬೆತ್ತ ತಂದು ನಿನಗೆ ಬಡಿತೇನೆ ಈಗ ಅಂತ ಹೇಳುವಾಗ ಪೆಟ್ಟಿಗೆ ಹೆದರಿದವನಂತೆ. ಅದರ ಕೃಷ್ಣನ ಪೆಟ್ಟಿಗೆ ಬಹಳ ಜನ ಸತ್ತಿದ್ದಾರೆ ಅಲ್ಲಿ, ಅದು ಗೊತ್ತುಂಟು ಅವಳಿಗೆ, ಅವನಿಗೆ ಯಾವ ಪೆಟ್ಟು ತಾಗುವುದಿಲ್ಲ ಅಂತ. ಆದರೂ ಕೂಡ ಹೆದರಿದವನಂತೆ ಬಾಯನ್ನು ಅಗಲಿಸಿದಂತೆ, ತುಟಿಯನ್ನು ಅಗಲಿಸಿದಂತೆ. ಆಹಾ ಆಹಾ, ಬಾಯಿಯಲ್ಲಿ ನಾವು ಹೇಳುತ್ತೇವೆ ಕೃಷ್ಣನ ಉದರದಲ್ಲಿ ಸಕಲ ವಿಶ್ವ ಅಡಗಿದೆ ಅಂತ ನಾವು ಹೇಳ್ತೇವೆ. ಈಗ ಆ ಉದರದಲ್ಲಿ ಅಡಗಿದಂತಹ ವಿಶ್ವವನ್ನು ಕೃಷ್ಣ ಬಾಯಿಯಲ್ಲಿ, ಬಾಯಿ ಎಂಬಂತಹ ತೆರೆಯಲ್ಲಿ, ಕೆಲವು ತೆರೆಯಲ್ಲಿ ಕೆಲವು ಪ್ರದರ್ಶನಗಳನ್ನು ನಾವು ಮಾಡ್ತೇವೆ, ನೆರಳಿನ ಪ್ರದರ್ಶನಗಳನ್ನೆಲ್ಲ ತೆರೆಯಲ್ಲಿ ಮಾಡ್ತೇವೆ. ಆ ರೀತಿಯಲ್ಲಿ ಬಾಯಿಯನ್ನು ತೆರೆದಿದ್ದಾನೆ. ತೆರೆದಾಗ ಆಕಾಶವನ್ನು ನೋಡಿದ್ಲಂತೆ ಯಶೋಧ, ಭೂಮಿಯನ್ನು ನೋಡಿದ್ಲಂತೆ, 8 ದಿಕ್ಕುಗಳನ್ನು ನೋಡಿದ್ಲಂತೆ. ಆಶ್ಚರ್ಯ, ಪರಮಾಶ್ಚರ್ಯ. ಆ ಬಾಯಿಯಲ್ಲಿ ಅಥವಾ ಕೃಷ್ಣದಿಂದ ಮಣ್ಣಿನಲ್ಲಿ ಗರಿಕೆಯಿಂದ ಹಿಡಿದು ಹೆಮ್ಮರದವರೆಗಿನ ಸಸ್ಯ ಸಂಪದಗಳಿದ್ದವಂತೆ. ನೀರಿನಲ್ಲಿ ಹರಿದಾಡುವ ಎಳೆಯ ಮೀನಿನಿಂದ ಹಿಡಿದು ತಿಮಿಂಗಿಲದವರೆಗಿನ ಪ್ರಾಣಿಗಳಿದ್ದವಂತೆ. ನೆಲದಲ್ಲಿ ಹರಿದಾಡುವಂತಹ ಎರೆ ಹುಳುವಿನಿಂದ ಹಿಡಿದು ಹೆಬ್ಬಾವಿನವರೆಗಿನ ಮುರಗ ಸಂಪತ್ತಿತ್ತಂತೆ. ನಿಧಾನಕ್ಕೆ ಹಾರುವಂತಹ ನಾವು ಸೊಳ್ಳೆ ಎಂದು ಕರೆಯುವಂತಹ ಕ್ರಿಮಿಯಿಂದ ಹಿಡಿದು ಗಿಡುಗನವರೆಗೂ ಇತ್ತಂತೆ. ಎಲ್ಲವನ್ನೂ ನೋಡುತ್ತಾಳೆ, ಅಷ್ಟು ಸಣ್ಣ ಬಾಯಿಯಲ್ಲಿ ನೋಡ್ಲಿಕ್ಕೆ ಆಗುತ್ತದೆ ಎನ್ನುವುದು ಈಗ ನಮಗೂ ಗೊತ್ತಾಗುತ್ತೆ. ಇಡೀ ದೇಹವನ್ನು ನಾವು ಮುಷ್ಟಿ ಗಾತ್ರದ ಮೊಬೈಲ್ನಲ್ಲಿ ನೋಡ್ತೇವೆ. ಕೃಷ್ಣ ಆಗಲೇ ತನ್ನ ಬಾಯಿಯಲ್ಲಿ ಇಡೀ ವಿಶ್ವವನ್ನು ತೋರಿಸಿದ್ದಾನೆ ಯಶೋದೆಗೆ. ತಾಯಿಗೆ ಏನು ಮಾಡುವುದಿಲ್ಲ ಗೊತ್ತಾಗಲಿಲ್ಲ. ಅಗಲಿಸಿದ ಬಾಯಿ ಅಗಲಿದಂತೆ ಇದೆ, ಅಗಲಿಸಿದ ಕಣ್ಣು ಅಗಲಿದಂತೆ ಇದೆ, ಅಗಲಿಸಿದಂತೆ ಇದೆ. ಏನು ಮಾಡುವುದು ಅಂತ ಗೊತ್ತಾಗದೆ ಬಿತ್ತಳಂತೆ ಉದ್ದಕ್ಕೆ. ಆ ಸಮಸ್ತ ವಿಶ್ವವ್ಯಾಪಿತವಾದಂತಹ ಎಲ್ಲ ಸತ್ವಗಳನ್ನು ತತ್ವಗಳನ್ನು ಹೊಂದಿರುವಂತಹ ಆ ಬಾಯಿಗೆ ಅಥವಾ ಆ ಬಾಯಿಯನ್ನು ಹೊತ್ತಂತಹ ಆ ಪುಣ್ಯಾತ್ಮನಿಗೆ, ಮಹಾತ್ಮನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ಲಂತೆ. ತಾಯಿ ಮಗುವಿಗೆ ನಮಸ್ಕಾರ ಮಾಡಬಹುದು ಅಂತ ಹೇಳಿದ್ರೆ ಅಲ್ಲಿ ತಾಯಿ ಮಗುವಿಗೆ ನಮಸ್ಕಾರ ಮಾಡಿದ್ದಲ್ಲ, ಬಾಯಿ ಇದ್ದ ಯಶೋದೆ ಬಾಯಿಯಲ್ಲಿ ಕಂಡಂತಹ ವಿಶ್ವಕ್ಕೆ ವಂದನೆಯನ್ನು ಸಲ್ಲಿಸಿದ್ದಾಳೆ. ಹೀಗೆ ಕೃಷ್ಣ ತನ್ನ ಬಾಯಿಯಲ್ಲಿ 3 ಜಗವನ್ನು ಕೂಡ ಯಶೋದೆಗೆ ತೋರಿಸಿದ್ದಾನೆ. ಇವತ್ತಿಗೂ ನಾವು ಹೇಳ್ತಾ ಇದ್ದೇವೆ, ತಾಯಿಗೆ ಬಾಯಿಯಲ್ಲಿ 3 ಜಗ ತೋರಿದ ಎಲ್ಲ ಅದೇ ವಿಷಯ. ಕವಿ ಇಲ್ಲಿ ಅದನ್ನು ಷಡ್ಪದಿ ರೂಪದಲ್ಲಿ ಬರೆದಿದ್ದಾನೆ. ಮುಂದೆ ಕಂಡಳದರುಳು ಸಕಲ ಪೃಥಿವೀ ಮಂಡಲವ, ಕಂಡಳು ಅದರೊಳು ಸಕಲ ಪೃಥಿವೀ ಮಂಡಲವ, ತರುಗಿರಿನ ದೀವನ ಖಂಡ ಸಪ್ತದ್ವೀಪ ಸಾಗರ ಭುವನ ಸಂಸ್ಥಿತಿಯ ಕಂಡಳು ಸಕಲ ಪೃಥಿವೀ ಮಂಡಲವ, ತರುಗಿರಿ ನದೀವನ ಖಂಡ ಸಪ್ತದ್ವೀಪ ಸಾಗರ ಭುವನ ಸಂಸ್ಥಿತಿಯ ಚಂಡ ಶಶಿಧರನ ಅಗ್ನಿ ಸೂರ್ಯರ ಮಂಡಲಂಗಳನು, ಶಶಿಧರ ಅಗ್ನಿ ಸೂರ್ಯರ ಮಂಡಲಂಗಳನು ಕಂಡಳು, ಅಖಿಲ ತಾರಾ ಮಂಡಲಂಗಳನು ಕಂಡಳು, ಅಬಲೆ ಕಂಡಳು ಬಾಯೊಳಗೆ ಮಗನ ಬಾಯೊಳಗೆ ಕಂಡಳು. ಕೇವಲ ಪೃಥ್ವಿವ್ಯಾಪಿತವಾದಂತಹ ಸಂಪದವನ್ನು ಮಾತ್ರ ಯಶೋದೆ ನೋಡಿದ್ದಲ್ಲ, ಭೂಮಿಯಲ್ಲಿ ಏನೆಲ್ಲ ಕಾಣಲಿಕ್ಕೆ ಸಾಧ್ಯ ಇದೆಯೋ
ಅಥವಾ ಕಂಡಿದ್ದೇವೆ ಅಂತ ಇತರರು ಹೇಳುವುದನ್ನು ಕೇಳುವುದಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾತ್ರ ಅವಳು ಕಂಡದ್ದಲ್ಲ, ಸೂರ್ಯ ಮಂಡಲವನ್ನು ಕಂಡಂತೆ, ಮಿನುಗುತ್ತಿರುವಂತಹ ಚಂದ್ರಮಂಡಲವನ್ನು ಕಂಡದಂತೆ, ನಕ್ಷತ್ರ ಮಂಡಲವನ್ನು ಕಂಡಳಂತೆ, ಸ್ವರ್ಗವನ್ನು ಕಂಡಳಂತೆ, ಪಾತಾಳವನ್ನು ಕಂಡಳಂತೆ. ನಾವು ಹೇಳ್ತೇವೆ 7 14 ಲೋಕ ಅಂತ. 14 ಲೋಕದಲ್ಲಿಯೂ ಹರಡಿರುವಂತಹ ಸಕಲ ಸಂಪದವನ್ನು ಅವಳು ನೋಡಿದಳಂತೆ. ಆಶ್ಚರ್ಯಚಕಿತಳಾದಳು. ಇನ್ನು ಯಾವ ಕಾರಣಕ್ಕೂ ಕೂಡ ಯಾವ ಮನುಷ್ಯನೂ ಕೂಡ ವಿಶ್ವವ್ಯಾಪ್ತಿಯ ಯಾವುದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲವೋ ಅದೆಲ್ಲವನ್ನೂ ಕೂಡ ಯಶೋದೆ ಕಂಡಳು ಅಂತ ಹೇಳಿ ಕವಿ ಅವಳ ಒಂದು ಸಂತೋಷವನ್ನು ಅಥವಾ ಭ್ರಮೆಯನ್ನು ಅಥವಾ ಒಂದು ಚೋದ್ಯವನ್ನು ಈ ರೀತಿ ವಿವರಿಸಿದ. ಭೂತನಿಕರಂಗಳನ್ನು ಭೌತಿಕ ಜಾತವನು ಮಹದಾದಿ ತತ್ವವ್ರಾತವನು ತದ್ಧೇತು ಮಾಯಾ ಗುಣ ವಿಭೇದವನು. ಭೂತನಿಕರಂಗಳನ್ನು ಕಂಡಳು ಭೌತಿಕ ಜಾತವನು ಮಹದಾದಿ ತತ್ವವ್ರಾತವನು ತದ್ಧೇತು ಮಾಯಾ ಗುಣ ವಿಭೇದವನು. ಶ್ರೌತ ಭುವನಾತ್ಮನನು ಭುವನಾತೀತನಃ ಪುರುಷನನು. ಶ್ರೌತ ಭುವನಾತ್ಮನನು ಭುವನಾತೀತನಃ ಪುರುಷನನು ಮಾಯಾತೀತ ಮಹಿಮನ ಬಾಯೊಳಗೆ ನೆರೆ ಕಂಡಳ ಗೋಪಿ. ನಾವು ಇಂದ್ರಜಾಲ ಅಂತೇಳಿ ಈಗ ಕೆಲವನ್ನು ಹೇಳ್ತೇವೆ. ಅದರಲ್ಲಿ ಆ ಇಂದ್ರಜಾಲವನ್ನು ಮಾಡುವಂತವನು ಎಲ್ಲವನ್ನು ತೋರಿಸ್ತಾರೆ. ನನಗೆ ಆಶ್ಚರ್ಯಚಕಿತರಾಗ್ತೇವೆ ನಾವು. ಇಲ್ಲಿ ಕುಳಿತಂತವರು ಅಲ್ಲಿ ಎಲ್ಲಿಯೋ ಕಾಣುತ್ತಾರೆ, ಅಲ್ಲಿ ಎದ್ದದ್ದು ಯಾವುದೋ ಒಂದು ಇಲ್ಲಿ ಕಾಣುತ್ತದೆ, ಈಗ ತಾನೇ ಕಂಡದ್ದು ಮತ್ತೊಂದು ಸಾರಿ ಮಾಯ ಆಗ್ತದೆ. ಆ ಬಾಯಿಯಲ್ಲಿ ಏನು ಕಾಣುತ್ತಾ ಇದ್ದಾನೋ ಅದು ಏನು ಅಂತ ಗೊತ್ತಾಗೋದ್ರೊಳಗೆ ಮಾಯ ಆಗಿದೆ, ಮತ್ತೆ ಮತ್ತೊಂದು ಏನೋ ಬಂದಿದೆ. ಹೀಗೆ ಎಲ್ಲ ತತ್ವಗಳನ್ನು ಅಥವಾ ಎಲ್ಲ ಸೊತ್ತುಗಳಲ್ಲಿ ಇರುವಂತಹ ಒಂದು ಸತ್ವವನ್ನು ತತ್ವವನ್ನು ಆ ಯಶೋದೆ ಅವನ ಬಾಯಲ್ಲಿ ಕಂಡಿದ್ದಾಳೆ. ಮಾಯೆ ಅಂತ ಅದನ್ನು ಹೇಳುವುದು ಅಥವಾ ಇವಳೇ ಭ್ರಮೆಗೊಳಗಾಗಿದ್ದಾಳೋ ಗೊತ್ತಾಗುವುದಿಲ್ಲ. ಅಂತೂ ಕೃಷ್ಣನ ಅಗಲಿಸಿದ ಬಾಯಿಯ ಅಷ್ಟು ಸಣ್ಣ ಬಾಯಿಯಲ್ಲಿ ಸಮಗ್ರ ಸಂಪದವನ್ನು ಕೂಡ ನೋಡುವಂತಹ ಮಹಾಭಾಗ್ಯ ಯಶೋದೆಗಿತ್ತು. ಗೋಕುಲದಲ್ಲಿದ್ದಂತಹ ಅವಳು ಯಾವುದನ್ನು ನೋಡುವುದಕ್ಕೆ ಸಾಧ್ಯವಿದೆಯೋ ಅನುಕೂಲತೆ ಇದ್ದು ಅದನ್ನಷ್ಟನ್ನೇ ನೋಡಬಹುದಾಗಿತ್ತು. ಇಡೀ ವಿಶ್ವವ್ಯಾಪ್ತಿಯ ಸೌಂದರ್ಯವನ್ನು ನೋಡುವುದಕ್ಕೆ ಅವಳಿಗೆ ಸಾಧ್ಯವಾಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಜೀವಂತವಾಗಿರುವಾಗ ದೃಷ್ಟಿ ಸರಿಯಾಗಿದ್ದಾಗ ಎಲ್ಲವನ್ನು ನಾವು ನೋಡುತ್ತೇವೆ, ಅನುಭವಿಸುತ್ತೇವೆ. ಆದರೆ ನಮ್ಮ ಮರಣಾನಂತರ ನಾವು ಏನನ್ನು ನೋಡಿದ್ದೇವೆ ನಮಗೆ ಗೊತ್ತಿರುವುದಿಲ್ಲ. ಹಾಗೆ ತಾನು ನೋಡಬಹುದಾದ ತಾನು ಕೂಡಬಹುದಾದಂತಹ ಎಲ್ಲ ಸಂಪದವನ್ನು ಕೂಡ ಯಶೋದೆ ನೋಡಿದ್ದಾಳೆ. ಮಾಯಾತೀತನಾದಂತಹ ಮಾಯೆಗೆ ಅತೀತನಾದಂತಹ ಅವನು ಮಾಯೆಯ ಛಾಯೆಯಲ್ಲಿ ಯಶೋದೆಗೆ ಎಲ್ಲವನ್ನೂ ತೋರಿಸಿದ್ದಾನೆ. ಅವಳಿಗೆ ಅದು ಭ್ರಮೆಯು ಕನಸು ನಿಜವು ಯಾವುದು ಗೊತ್ತಾಗ್ತಾ ಇಲ್ಲ. ನೋಡುವುದರಲ್ಲಿಯೇ ತಲ್ಲಿಯಲಾಗಿದ್ದಾಳೆ. ನಿಲ್ಲೆ ಸಾಕು, ಈಗ ನೋಡಿದ್ದು ಇನ್ನು ಹೋಗೋ ಅಂತೇಳಿ ಎದ್ದು ಹೋಗೋಣವೇ ಮತ್ತೊಂದು ಚಿತ್ರ ಅಲ್ಲಿ ಕಾಣಿಸ್ತದೆ, ಮತ್ತೊಂದು ವಿನ್ಯಾಸ ಅಲ್ಲಿ ಕಾಣುತ್ತದೆ. ಅದನ್ನು ನೋಡಿದ್ರು, ಅದರ ಪರಿಣಾಮವನ್ನು ನೋಡಿದ್ರು, ಅನುಭವಿಸಿದ್ರು. ಎಲ್ಲವನ್ನೂ ಕೂಡ ನೋಡುತ್ತಾ ನೋಡುತ್ತಾ ತನ್ನ ಭಾಗ್ಯ ಆಧಿಕ್ಯವನ್ನು ನೆನೆಸಿಕೊಂಡು ಯಶೋದೆ ಸಂತೋಷ ಚಿತ್ತಳಾಗಿದ್ದಾಳೆ. ವಿಷಜಲಾಶಯದಂತಿಹದಲೊಂದೆಸೆವುತಿಹ ಕಡಹದ ಮಹಾದ್ರುಮವ ಸಮವನಿನೇಯೇ. ವಿಷಜಲಾಶಯದಂತಿಹದಲೊಂದೆಸೆವುತಿಹ ಕಡಹದ ಮಹಾದ್ರುಮವ ಸಮವೆನೆ ಪಲ್ಲವಿಸಿ ಮುಗಿಲುದ್ದದಲ್ಲಿ ಬೆಳೆದಿರಲು ಅಸುರರಿಪು ನಗುತ
ಅಡರಿದನು ಅಸುರರಿ ಪುನಗುತ ಅಡರಿದನು ಪದವಿ ಸರುಹಂಗಳು ಕೆಂಪಡರಲು ಆಗ ಸದಲ ಮರಾವಳಿ ಉಘೇ ಎನಲು ಆ ಮಹಾದ್ರುಮವಾಲ. ಹೀಗೆ ಒಂದು ವಿಸ್ಮಯ ಪ್ರಪಂಚವನ್ನು ತಾಯಿಗೆ ತೋರಿಸಿದ್ದಾರೆ. ಗೋಕುಲದಲ್ಲಿ ನದಿಯೊಂದು ಹರಿತಾ ಇದೆ. ಆ ನದಿಯ ನೀರೇ ಅಲ್ಲಿಯ ಜನಕ್ಕೆ ಉಸಿರು, ಆಶ್ರಯ. ಅದೇ ಜೀವ. ಆ ಜೀವನವೇ ಇವರ ಜೀವನ. ಅಂತಹ ನದಿಯಲ್ಲಿ ಒಮ್ಮಿಂದೊಮ್ಮೆಗೆ ವಿಷ ಹರಡಿದಂತೆ ಭಾಸವಾಗ್ತಾ ಇದೆ. ಗೋವುಗಳು ಹೋಗಿ ನೀರನ್ನು ಕುಡಿತದೆ, ಅಲ್ಲಿಗೆ ತೊಪ್ಪರ ಕೆಳಗೆ ಬೀಳ್ತವೆ. ಮನುಷ್ಯರು ಆ ನೀರನ್ನು ಉಪಯೋಗಿಸಿದವರು ಕಲುಷಿತವಾಗಿದೆ ಎನ್ನುವ ನೆಲೆಯಲ್ಲಿ ತಮ್ಮ ಚೇತನವನ್ನು ಕಳ್ಕೊಳ್ತಾ ಇದ್ದಾರೆ. ಏನು ಅಂತ ಯಾರಿಗೂ ಗೊತ್ತಾಗುವುದಿಲ್ಲ. ಕೃಷ್ಣನಿಗೆ ಗೊತ್ತಾಯ್ತು ಏನಾಗಿದೆ. ಕವಿ ಹೇಳ್ತಾನೆ, ಆ ನದಿಯ ನೀರಿನಲ್ಲಿ ಹರಡಿದ ವಿಷ ಮುಗಿಲೆತ್ತರಕ್ಕೆ ಹರಡಿತ್ತು. ಅಂದ ಮೇಲೆ ಅಲ್ಲಿ ಇರುವವರಿಗೆ ಉಸಿರಾಡುವುದಕ್ಕೆ ಕಷ್ಟ. ಕೃಷ್ಣ ಬಂದ, ನದಿಯನ್ನು ನೋಡಿದ. ನದಿಯ ನೀರು ತನ್ನ ನಿಜ ಹರಿವಿನ ಸ್ತರಕ್ಕಿಂತ ಮಿಗಿಲಾಗಿ ಹರಿತಾ ಇದೆ. ಯಾಕೆ ಅಂತ ಗೊತ್ತಾಗಲಿಲ್ಲ. ನೋಡಿದ ಹಾಗೆ ಏನೋ ಒಂದಿದೆ ನದಿಯಲ್ಲಿ. ಅದರಿಂದಲಾಗಿ ಈ ಪರಿಣಾಮ ಜನಕ ಅಂತ ಇದೆ ಅಂತ ಕೃಷ್ಣನಿಗೆ ಗೊತ್ತಾಯ್ತು. ನನಗೆ ಹಾಡ್ತಾರೆ ಅಂತ ಹೊರಟ ಮಿತ್ರರು ಎಲ್ಲರೂ ಹೇಳಿದ್ರು, ಬೇಡ ನೋಡು, ಮೊನ್ನೆ ಅವರು ನೀರು ಕುಡಿದು ಹೀಗಾಗಿದೆ, ಇವತ್ತು ಇವರು ನೀರು ಕುಡಿದು ಹೀಗಾಗಿದೆ, ಅವರ ದನ ಹೋಗಿದೆ, ಇವರ ಕರು ಹೋಗಿದೆ, ಇನ್ನೊಂದು ಆಕಳು ಹೋಗಿದೆ, ಅಲ್ಲಿ ನೋಡು ಕೆಲವು ಮರಗಳು ಹಾಗೆ ಬಾಡಿದ್ದಾವೆ. ಬೇಡ ನೀರಿನ ಸುದ್ದಿ ಹೋಗಬೇಡ ನೀನು. ಅದು ಏನಾದ್ರೂ ಆಗಲಿ, ಯಾರನ್ನಾದ್ರೂ ಪಂಡಿತರನ್ನು ಕರೆಸುವ, ಅದನ್ನು ವಿಶ್ಲೇಷಿಸುವ, ವಿಮರ್ಶೆ ಮಾಡುವ, ಆಮೇಲೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡುವ ಅಂತ ಹೇಳಿದ್ರೆ ಕೃಷ್ಣ ಕೆಡುವುದಿಲ್ಲ. ನದಿಗೆ ಹಾರಿಯಬೇಕು. ಹಾರಿ ಅಡಗಿದನು ನೀರೊಳಗೆ. ಎಲ್ಲಿ ಹೋದ ಕೃಷ್ಣ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಹೋಗಿ ನೋಡ್ತಾನೆ, ಅಲ್ಲಿ ಒಂದು ವಿಷಭರಿತವಾದಂತಹ ಸರ್ಪ ಇದೆ. ಕೃಷ್ಣ ಅಡಗಿದವನೇ ನೇರವಾಗಿ ಹೋಗಿ ಅದರ ಬಾಲವನ್ನು ಹಿಡ್ಕೊಂಡ. ಬಾಲವನ್ನು ಹಿಡಿದಾಗ ಹೆಡೆ ಎತ್ತಿ, ಹಾವಿನ ಬಾಲವನ್ನು ಕೊಡಿದ್ರೆ ಹಾವು ಕೂಡಲೇ ಹೆಡೆ ಎತ್ತುತ್ತದೆ. ಹೆಡೆ ಎತ್ತಿ ಆ ಹಾವು ನಿಂತಿತ್ತು. ಅಲ್ಲಿಗೆ ಅದರ ಕಂಠಭಾಗವನ್ನು ಹಿಡ್ಕೊಂಡು ಭೀಕರವಾದಂತಹ ಸಮರವೇ ಆ ಉಭಯರಲ್ಲಿ ನಡೆಯಿತು ಅಂತ ಹೇಳಬಹುದು, ಹೇಳಬೇಕು. ಹಾಗೆ ನಡೆಯುವಂತಹ ಸಮರದಲ್ಲಿ ಆ ಹಾವು ಕೃಷ್ಣನಿಗೆ ಶರಣಾಗತವಾಯಿತು. ಅಷ್ಟಾದ ಮೇಲೆ ಅದರ ಹೆಡೆಯಲ್ಲಿ ನಿಂತಹ ಕೃಷ್ಣನನ್ನು ಹಾವು ಎತ್ತಿಕೊಂಡು ಮೇಲೆ ಬಂತು, ನೀರಿನಿಂದ ಮೇಲೆ ಬಂತು. ಹಾವಿನ ಹೆಡೆಯನ್ನು ಜನ ಕಂಡರು, ಹೆಡೆಯ ಮೇಲಿರುವಂತಹ ಕೃಷ್ಣನನ್ನು ಕಂಡರು. ಹಾವು ಸಂಪೂರ್ಣವಾಗಿ ಕೃಷ್ಣನಿಗೆ ಮನೆದಿದೆ ಅಂತ ಹೇಳುವಂತಹ ಭಾಸವಾಯಿತು. ಆಗ ಎಲ್ಲರೂ ಹೇಳಿದರು, ಹರಿಕುಣಿದ, ಶ್ರೀ ಹರಿಕುಣಿದ, ಮುರಗದ ತಲೆಯ ಮೇಲೆ ಮುರಗದ ಶಿರದಲ್ಲಿ ಶ್ರೀ ಹರಿಕುಣಿದ. ಆ ನಾಟ್ಯವನ್ನು ನೋಡಿ ಎಲ್ಲರೂ ಸಂತೋಷಪಟ್ಟು ಕಾಳಿಂಗ ನೃತ್ಯ ಅಂತ ಹೇಳಿ ಅದನ್ನು ಕರೆದರು. ಹೀಗೆ ಕಾಳಿಂಗ ಮರ್ದನವನ್ನು ಎಳೆಯ ಪ್ರಾಯದಲ್ಲಿ ಮಾಡಿದಂತಹ ಕೃಷ್ಣ, ಅವನಿಗೆ ಅದು ಕಷ್ಟದ ವಿಷಯ ಅಲ್ಲ. ಭೂತನಿಯ ವಿಷವನ್ನು ಭೂತನಿಯನ್ನು ಕೊಂದಿದ್ದಾನೆ. ಹಾವಿನ ವಿಷವನ್ನು ಕಕ್ಕಿಸಿ ಹಾವನ್ನು ಮಣಿಸಿದ್ದಾನೆ. ವಿಷಧರನ ತಲ್ಪದಲ್ಲೇ ನಿತ್ಯವೂ ಮಲಗಿರುವಂತಹ ಮಹಾವಿಷ್ಣುವಿನ ಅಂಶಾಂಶ ರೂಪವಾದಂತಹ ಕೃಷ್ಣನಿಗೆ ಅದೊಂದು ಕಷ್ಟದ ವಿಷಯವೇ ಅಲ್ಲ. ವಿಷದ ಬಗ್ಗೆ ಪರಿಪೂರ್ಣವಾದಂತಹ ಜ್ಞಾನವುಳ್ಳಂತಹ ಕೃಷ್ಣ ಆ ವಿಷಮಯವಾದಂತಹ ಮೂಲವನ್ನು ಹುಡುಕಿ ಸಗೆಯವಲ್ಲ ಅನ್ನುವಂಥದ್ದು ಲೋಕಮುಖಕ್ಕೆ ಗೊತ್ತಾಯಿತು. ಆದ್ದರಿಂದಲೇ ಅವರಲ್ಲಿರುವಂತಹ ಭಗವತ್ ಶಕ್ತಿಯ ಬಗ್ಗೆ ಜನಕ್ಕೆ ಅಪಾರವಾದಂತಹ ನಿರೀಕ್ಷೆ. ಜಯ ನಮೋ ಜಗದೀಶ ಕೊಂಡಾಡ್ತಾ ಇದ್ದಾರೆ ಇದ್ದವರೆಲ್ಲ ಕೃಷ್ಣನನ್ನು. ಜಯ ನಮೋ ಜಗದೀಶ ಜಗತ್ತಿಗೆ ಈಶ್ವರನ ಕೃಷ್ಣನನ್ನು ಹೇಳ್ತಾ ಇದ್ದಾರೆ. ಜಗದಾಶ
ಆಶ್ರಯ ನಮೋ ಇಡೀ ಜಗತ್ತಿಗೆ ಶ್ರೀಕೃಷ್ಣನೇ ಆಶ್ರಯನಾಗಿದ್ದಾನೆ ಎಂದು ಹೇಳ್ತಾ ಇದ್ದಾರೆ. ಜಗದಾತ್ಮ ಲಕ್ಷ್ಮೀ ಪ್ರಿಯ ನಮೋ ಕೃಷ್ಣನ ಮೂಲ ಸ್ವರೂಪವನ್ನು ಕಲ್ಪಿಸಿಕೊಂಡು ಲಕ್ಷ್ಮೀ ಪ್ರಿಯ ನೀನು ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಕಾರುಣ್ಯೈಕ ವಾರಿಧಿಯೇ ಲಾವಣ್ಯಭರಿತವಾದಂತಹ ಕಾರುಣ್ಯವನ್ನು ಪ್ರಕಟಿಸಬಹುದಾದ, ಅನುಗ್ರಹಿಸಬಹುದಾದ, ಅಥವಾ ಕಾರುಣ್ಯಭರಿತವಾದಂತಹ ಲಾವಣ್ಯವನ್ನು ಕಾಣಿಸಬಲ್ಲಂತಹ ಮಹಾಶಕ್ತಿವಂತ ನೀನು. ಜಯ ನಮೋ ಭುವನೈಕ ಭದ್ರವೇ ಜಯ ನಮೋ ಭುವನೈಕ ಕರ್ತೃವೇ ಭುವನೈಕ ಭದ್ರವೇ ಭುವನೈಕ ಕರ್ತೃವೇ ಜಯ ನಮೋ ಜಯ 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 ನಮೋ ಎನ್ನುತ್ತ ಒಡಲ ನೀಡಾಡಿದರು ಹರಿಪದಕ್ಕೆ ಒಡಲ ನೀಡಾಡಿದರು ಹರಿಪದಕ್ಕೆ ಜಯ ನಮೋ ಎನ್ನುತ್ತ ಒಡಲ ನೀಡಾಡಿದರು ಹರಿಪದಕ್ಕೆ ಹರಿಪದಕ್ಕೆ ವಿಷಧರನ ಕಲ್ಪದಲ್ಲಿ ಮಲಗಿದಂತಹ ಶ್ರೀಹರಿಯನ್ನು ಕೃಷ್ಣ ರೂಪದಲ್ಲಿ ವಿಷಧರನ ಹೆಡೆಯ ಮೇಲೆ ಕಾಣ್ತಾ ಇದ್ದಾರೆ ಜನ, ಕುಣಿತಾ ಇದ್ದಾರೆ. ಬಾಲವನ್ನು ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಎಡ ಕೈಯಲ್ಲಿ ಕುಣಿತಾ ಇದ್ದಾರೆ. ಜಯ 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 ಅಂತ ಸ್ತುತಿ ಮಾಡುತ್ತಾ ಒಡಲ ನೀಡಾಡಿದ ಇಡೀ ದೇಹವನ್ನು ನೆಲದಲ್ಲಿ ಉರುಳಿಸಿ ಶ್ರೀಕೃಷ್ಣನಿಗೆ ಸಾಷ್ಟಾಂಗ ಗೌರವಯುತ ಶ್ರದ್ಧಾ ಭಕ್ತಿ ಸಮನ್ವಿತವಾದಂತಹ ನಮನವನ್ನು ಅಲ್ಲಿದ್ದವರೆಲ್ಲರೂ ಸಲ್ಲಿಸಿದ್ದಾರೆ. ಈ ದೃಶ್ಯವನ್ನು ನಾವು ಈಗ ಕಲ್ಪಿಸಿಕೊಂಡು ಎಲ್ಲರೂ ಕೂಡ ಜಯ ನಮೋ ಜಯ ನಮೋ ಜಯ ನಮೋ ಎನ್ನಿರಿ. ಹೇಳಿ ನಮಗೆ ನಿಂದು ಸಂಭ್ರಮ ಏನಿದು ವಿಚಿತ್ರ? ಕೇಳಲಾಗದೆ ತಾನಿದನು ಮಖದೇಳಿಗೆಗೆ ಫಲವೇನು ದೇವತೆ ಯಾರು ವಿಧಿಗೇನು ಮಖದೇಳಿಗೆಗೆ ಫಲವೇನು ದೇವತೆ ಯಾರು ವಿಧಿಯೇನು ಮೂಲ ಕಾರಣವಾವುದು ಏತಕ್ಕೆ ಮೇಳವಿಸುವಿರಿ ಸಾಧ್ಯ ಸಾಧನ ಜಾಲ ವಿವರ ವಿವೇಕವನು ವಿಸ್ತರಿಪುದೆನಗೆಂದ ಹೇಳಿ ನಮಗೆ ನಿಂದು ಸಂಭ್ರಮ ಕೇಳಲಾಗದೆ ತಾನಿದನು ಮಖದೇಳಿಗೆಗೆ ಫಲವೇನು ದೇವತೆ ಯಾರು ವಿಧಿಯೇನು ಮೂಲ ಕಾರಣವಾವುದು ಏತಕ್ಕೆ ಮೇಳವಿಸುವಿರಿ ಸಾಧ್ಯ ಸಾಧನ ಜಾಲ ವಿವರ ವಿವೇಕವನು ವಿಸ್ತರಿಪುದೆನಗೆಂದ ಗೋಕುಲದಲ್ಲಿ ಒಂದು ಪ್ರಕೃತಿ ಪೂಜೆ ಮಾಡುವಂತಹ ವರ್ಷಾವಧಿ ಉತ್ಸವ ಇದೆ, ನಡೀತದೆ. ಪ್ರತಿ ವರ್ಷವೂ ನಡೀತದೆ. ತಮಗೆ ಅನುಕೂಲತೆಗಳು ಒದಗಿ ಬಂದಿದೆ. ಆದ್ರಿಂದ ನಮ್ಮ ಜೀವಿತ ಅತ್ಯಂತ ಸಂಭ್ರಮವಾಗಿ ಯಾವುದೇ ಅಡಚಣೆಗಳಿಲ್ಲದೆ, ಆತಂಕಗಳಿಲ್ಲದೆ, ಗೊಂದಲಗಳಿಲ್ಲದೆ ನಡೀತಾ ಇದೆ ಅನ್ನುವ ಕಾರಣಕ್ಕಾಗಿ ಪ್ರಕೃತಿಯನ್ನು ಪೂಜಿಸುವಂತಹ ಪದ್ಧತಿಯನ್ನು ನಂದ ಗೋಕುಲದ ಗೋವಾಳರು ಇರಿಸಿಕೊಂಡಿದ್ದಾರೆ. ಅವರೊಟ್ಟಿಗೆ ಗೋವಾಳೇತರರು ಕೂಡ ಸೇರಿಕೊಳ್ತಾರೆ. ಪ್ರತಿ ಮನೆಯಲ್ಲಿಯೂ ಸಂಭ್ರಮ ಇರ್ತದೆ. ಒಂದು ಗೊತ್ತಾದಂತಹ ತಾಣದಲ್ಲಿ ಇಡೀ ಊರವರು ಸೇರಿ ಉತ್ಸವವನ್ನು ಮಾಡುತ್ತಾರೆ. ಪ್ರಕೃತಿ ಉತ್ಸವ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮನೆಯಲ್ಲಿ ಸಂಭ್ರಮ. ಮೊನ್ನೆಯಿಂದ ಆರಂಭ ಆಗಿದೆ. ನಾಡಿದ್ದು ಉತ್ಸವ, ನಾಡಿದ್ದು ಉತ್ಸವ, ಪ್ರಕೃತಿ ಉತ್ಸವ ನಡೆದು ಎಲ್ಲ ಮನೆಯಲ್ಲಿ ಕೂಡ ಸಂಭ್ರಮ.
ಎಲ್ಲ ಮನೆಯಲ್ಲಿ ಕೂಡ ಸಿದ್ಧತೆಗಳು, ಎಲ್ಲ ಮನೆಯಲ್ಲಿ ಕೂಡ ಆನಂದಮಯ ವಾತಾವರಣ. ಆಶ್ಚರ್ಯ ಆಗ್ತದೆ ಕೃಷ್ಣನಿಗೆ. ಆ ಒಂದು ದಿನ, ಗೊತ್ತಾದ ದಿನ, ಶುಭ ಮುಹೂರ್ತದಲ್ಲಿ ಎಲ್ಲರೂ ಕೂಡ ಒಂದು ನೆಲೆಯಲ್ಲಿ ಸೇರಿದ್ದಾರೆ. ಕೃಷ್ಣ ಅಲ್ಲಿಗೆ ಬರ್ತಾನೆ. ಎಂಥದ್ದು? ಹಾಗಾದ್ರೆ ಅಷ್ಟು ವರ್ಷ ಕೃಷ್ಣನಿಗೆ ಆಗಿದೆ, ಪ್ರಾಯ ಆಗಿದೆ. ಪ್ರತಿ ವರ್ಷವೂ ಅದನ್ನು ನೋಡಿದ್ದಾನೆ ಅವ. ಆದ್ರೆ ಪ್ರಶ್ನಿಸಬೇಕು ಅಂತ ಕಾಣಲಿಲ್ಲ. ಪ್ರಾಯಶಃ ತನ್ನಲ್ಲಿ ಇದನ್ನು ಹೇಗೆ ನಿಯಂತ್ರಿಸುವುದು, ನಿಭಾಯಿಸುವುದು ಎನ್ನುವಂತಹ ಚಿಂತನೆಯನ್ನು ಮಾಡುತ್ತಾ ಇದ್ದಾನೆ. ಹಾಗೆ ಚಿಂತನೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ದೈವಿ ಶಕ್ತಿ ಕೃಷ್ಣ. ಆಗ ಕೇಳಬೇಕು ಅಂತ ಅನಿಸ್ತಾ ಉಂಟು. ಏನು ಸಂಭ್ರಮ, ಏನು ಇಂಥದ್ದೊಂದು ಪೂಜೆ, ಪ್ರಕೃತಿ ಪೂಜೆ ಮಗ. ವರ್ಷಾವಧಿ ನಾವು ಮಾಡುವಂಥದ್ದು. ಕಳೆದ ವರ್ಷ ಮಾಡಲಿಲ್ವಾ? ಇವಳು ಬಂದಿದ್ರು ನೋಡು, ಅವರು ಬಂದಿದ್ರು ನೋಡು, ಇನ್ನೊಬ್ರು ಬಂದಿದ್ರು ನೋಡು, ಅದನ್ನು ತಂದಿದ್ರು ನೋಡು, ಇದನ್ನು ತಂದಿದ್ರು ನೋಡು. ಹಾಗೆ ಈ ವರ್ಷವೂ ಕೂಡ ಆ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಉತ್ಸವವನ್ನು ಆಚರಿಸುವುದು ಸರಿ. ಆ ಆಚರಿಸುವುದಕ್ಕೆ ಒಂದು ವಿಧಿ ಉಂಟಲ್ಲ, ಆ ವಿಧಿಯನ್ನು ಹೇಳಿದವರು ಯಾರು? ಅದು ಪರಂಪರೆಯಿಂದ ಬಂದದ್ದು ಮಗ. ಪರಂಪರೆ. ನನ್ನ ಅಜ್ಜ ಮಾಡಿದ್ದಾರೆ, ಅಜ್ಜ ಮಾಡಿದ್ದಾರೆ, ಅವರ ಹಿಂದಿನವರು ಮಾಡಿದ್ದಾರೆ. ಎಲ್ಲರೂ ಮಾಡಿದ ಪದ್ಧತಿಯನ್ನೇ ನಾವು ಅನುಸರಿಸ್ತಾ ಬಂದಿದ್ದಾರೆ. ಆಲೋಚಿತವಾಗಿ ಒಂದು ಸ್ವಲ್ಪ ಬದಲಾವಣೆ ಆಗಿರ್ಬೋದು ಅಷ್ಟೇ. ನೋಡಿ, ಈ ವರ್ಷದ ಪೂಜೆ ಯಾಕೆ ಮುಂದಿನ ವರ್ಷದ ಇರುವುದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹೌದು, ಅದಕ್ಕೊಬ್ಬರು ದೇವರು ಬೇಕು. ಪೂಜೆ ಅಂತ ನಾವು ಮಾಡುವುದು ಅಂತಾದ್ರೆ ಒಂದು ದೇವರು ಬೇಕು. ಪ್ರಕೃತಿಯ ದೇವರು. ಪ್ರಕೃತಿಯಲ್ಲಿ ಯಾವುದು ದೇವರು? ಗರಿಕೆಯೋ, ಮರವೋ, ಗಿಡವೋ, ಬಳ್ಳಿಯೋ, ನೀರು, ಗಾಳಿಯೋ? ಯಾವುದಪ್ಪ ದೇವರು? ಯಾವುದು? ಮೂಲ ಯಾವುದು? ಅದಕ್ಕೆ ಮೂಲ ಶಕ್ತಿ ಒಂದು ಬೇಕಲ್ಲ. ನಾವೀಗ ಈ ಹೋಮಾದಿಗಳನ್ನು, ಪೂಜೆಗಳನ್ನೆಲ್ಲ ಮಾಡುವಾಗ ಹೇಳ್ತೇವೆ ನಾವು, ಎಲ್ಲ ಪೂಜೆಯ ಕೂಡ ಒಬ್ಬ ದೇವರಿಗೆ ಸಂದಾಯ ಆಗ್ತದೆ. ಶ್ರೀಮನ್ನಾರಾಯಣ ಪ್ರೇರಣೆ, ಶ್ರೀಮನ್ನಾರಾಯಣ ಪ್ರೀತಿ ಆಗ್ತದೆ, ಶ್ರೀಮನ್ನಾರಾಯಣ ಅರ್ಪಿತ. ಎಲ್ಲವನ್ನು ಕೂಡ ಆ ರೀತಿ ಅರ್ಪಿಸ್ತಾರೆ. ಈಶ್ವರನ್ನೇ ಕುರಿತಾಗಿ ಅರ್ಪಿಸುವವರಿದ್ದಾರೆ. ಹೀಗೆ ಅತಿ ಹೆಚ್ಚಾಗಿ ಬ್ರಹ್ಮ ಅರ್ಪಣೆ, ಬ್ರಹ್ಮನಿಗೆ ಅರ್ಪಿಸು. ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮ ದೇವರಲ್ಲ, ಪರಬ್ರಹ್ಮ ಅಂತ ಹೇಳಿ ನಾವು ಯಾವುದು ಅತ್ಯಂತ ವಿಕಸಿತವಾದದ್ದು, ವಿಶೇಷವಾದದ್ದು ಅಂತ ಹೇಳ್ತೇವೆ, ಅದಕ್ಕೆ ಅರ್ಪಿಸುವಂಥದ್ದು. ಹಾಗಾದ್ರೆ ಇದಕ್ಕೊಂದು ದೇವರು ಬೇಕಲ್ಲ. ಯಾರು? ಯಾವ ದೇವರು? ಮರದ ದೇವರು, ನೀರಿನ ದೇವರು, ಅಥವಾ ಇತರೆ ಸೊತ್ತುಗಳ ದೇವರು? ಕೃಷ್ಣ ಹಾಗೆ ಪ್ರಶ್ನೆ ಕೇಳುವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ಬಾಲ್ಯದಲ್ಲಿ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾನಲ್ಲ, ಒಂದು ವಿಧಿಯನ್ನು ಕೇಳ್ತಾನೆ, ಅದಕ್ಕೆ ಮಂತ್ರ ಯಾವುದು? ನಾವೇ ಮಾಡುವುದ ಪೂಜೆ? ಅದಕ್ಕೆ ಭಟ್ರು ಬರ್ಲಿಕ್ಕೆ ಕೊಡ್ತಾನೆ. ಭಟ್ರು ಬಂದ್ರೆ ಯಾವ ಭಟ್ರು? ಅವರೇ ಯಾಕಾಗಬೇಕು? ಸುಮಾರು ಪ್ರಶ್ನೆ ಉಂಟು ಕೃಷ್ಣ. ಯಾಕಂದ್ರೆ ನಾವು ಚಿಕಿತ್ಸಕ ಬುದ್ಧಿಯುಳ್ಳಂತಹ ಯಾವನೇ ವ್ಯಕ್ತಿಯಾಗಿರಲಿ, ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುತ್ತಾ ಹೋದಂತೆ ಆ ಉತ್ತರದಲ್ಲಿ ಒಂದು ಪ್ರಶ್ನೆಯನ್ನು ನಾವು ಹುಡುಕ್ತೇವೆ. ಈ ಪ್ರಶ್ನೆಗಳ ಸುರಿಮಳೆಗಳಲ್ಲಿ ನನಗೆ ನಿಮಗೆ ಉತ್ತರಿಸಲಿಕ್ಕೆ ಆಗುವುದಿಲ್ಲ ಅಂತ ಕೊನೆಗೆ ನಾವು ಹೇಳುವುದು. ನಿನ್ನ ಪ್ರಶ್ನೆಗಳಿಗೆ ನನಗೆ ಉತ್ತರಿಸಲಿಕ್ಕೆ ಆಗುವುದಿಲ್ಲ ಅಂತ ನಾವು ಹೇಳಿದಂತಹ ಸಂದರ್ಭಗಳು ಇರಬಹುದು. ಹೀಗೆ ಈ ಚೋದ್ಯಗಳನ್ನು ನೋಡಿ ಕೃಷ್ಣ ಮಾಡಿದ ಪ್ರಶ್ನೆಗೆ ನಂದ ಉತ್ತರಿಸ್ತಾನೆ. ಎಂದಡೆಂದನು ನಂದನು ಆ ನಿಜ ನಂದನಂಗೆ, ಎಲೆ ಮಗನೇ ಮಖಕ್ಕೆ ಪುರಂದರನುಪತಿ ವೃಷ್ಟಿ ಫಲವೀ ಮಖಕ್ಕೆ. ಎಲೆ ಮಗನೇ ಮಖಕ್ಕೆ ಪುರಂದರನುಪತಿ ವೃಷ್ಟಿ ಫಲವೀ ಮಖಕ್ಕೆ. ವೃಷ್ಟಿಯಲಿ ಸಂದ ಸಚರಾಚರಕ್ಕೆ ಜೀವನವು ಸಚರಾಚರಕ್ಕೆ ಎಂದು ವೇದ ಪುರಾಣ ಮತವೆಲೆ ತಂದೆ ತಾತ್ಪರ್ಯವನು ತಿಳಿಯದಡೆ ಅರಿತುಕೊಳ್ಳೆಂದಾಗ. ನಂದ ಹೇಳ್ತಾರೆ ಬಹಳ ಸುಲಭದ ಉತ್ತರ ಅಂತ ಹೇಳಿದ್ರೆ, ಪರಂಪರೆಯಿಂದ ನಡೆದು ಬಂತಹ ಪೂಜೆ, ಪರಂಪರೆಯಿಂದ ನಡೆದು ಬಂತಹ ವಿಧಿ ವಿಧಾನಗಳು, ಪರಂಪರೆಯಲ್ಲಿ ಜನ ತರ್ಕಿಸಿದಂತಹ ದೈವಿ ಶಕ್ತಿಗಳು ಈ ಪೂಜಾ ವ್ಯಾಪ್ತಿಗೆ ಬರ್ತವೆ. ಆದ್ರೆ ಕೃಷ್ಣನಿಗೆ ಸ್ವಲ್ಪ ವಿವರವಾಗಿ ಹೇಳ್ತಾರೆ, ಮಗನಿಗೆ ನಾವು ಅಥವಾ ನಮ್ಮದ್ದು ಎಂದು ಏನೆಲ್ಲ ಇದೆಯೋ ಅದೆಲ್ಲ ಈ ಭೂಮಿಯ ಮೇಲೆ ಇದೆ. ನಮ್ಮ ಜೀವಿತಕ್ಕೆ ಅನುಕೂಲವಾಗುವಂತಹ ಎಲ್ಲ ಸ್ವತ್ತುಗಳು ಕೂಡ, ಎಲ್ಲ ಸಂಪದಗಳು ಕೂಡ
ಭೂಮಿಯಲ್ಲಿಯೇ ನಮಗೆ ಸಿಗುತ್ತದೆ. ಅದನ್ನು ಬೇರೆ ಬೇರೆ ರೀತಿಯಿಂದ ನಾವು ಪರಿವರ್ತಿಸಿ ಅದನ್ನು ಅನುಭವಿಸ್ತಾ ಇರಬಹುದು. ಆದರೆ ಮೂಲ ಈ ಭೂಮಿಯಲ್ಲಿ ನಮಗೆ ಅದು ಸಿಗುವುದು. ಭೂಮಿಯಲ್ಲಿ ಹೇಗೆ ಸಿಗ್ತದೆ? ಬಿತ್ತಿದ ಬೀಜ ಹೇಗೆ ಮೊಳಕೆ ಹೊಡೆಯುತ್ತದೆ, ಅದು ಹೇಗೆ ಬೆಳೆಯುತ್ತದೆ, ಅದು ಹೇಗೆ ಮುಂದೆ ಮರ ಆಗ್ತದೆ, ಅದು ಮುಂದೆ ಹೇಗೆ ಹಣ್ಣು ಬಿಡುತ್ತದೆ, ಆ ಹಣ್ಣನ್ನು ನಾವು ಹೇಗೆ ಕೊಯ್ತೇವೆ, ಹೇಗೆ ಅನುಭವಿಸ್ತೇವೆ, ಇದಕ್ಕೆ ಎಲ್ಲದಕ್ಕೂ ಕೂಡ ದೈವೀ ಶಕ್ತಿಯ ಮಹದ್ ಅನುಗ್ರಹ ಬೇಕು. ಈ ದೈವೀ ಶಕ್ತಿಯ ಹೊರತಾಗಿ ಯಾರು ಯಾವುದನ್ನು ಹೊಂದುವುದಕ್ಕೂ ಆಗುವುದಿಲ್ಲ, ಅನುಭವಿಸುವುದಕ್ಕೂ ಆಗುವುದಿಲ್ಲ. ಕೆಲವರು ಹೊಂದಬಹುದು, ಅನುಭವಿಸುವುದಕ್ಕಾಗುವುದಿಲ್ಲ. ಕೆಲವರು ಹೊಂದದೇ ಇರಬಹುದು, ಆದರೂ ಅನುಭವಿಸುತ್ತಾರೆ. ಯಾಕೆಂತ ಹೇಳಿದ್ರೆ ಅದು ದೇವರ ಅನುಗ್ರಹ. ಈ ದೇವರು ಅಂತ ಹೇಳಿ ನಾವು ತರ್ಕಿಸುವಲ್ಲಿ ಪ್ರಧಾನವಾಗಿ ಮೂಲತಃ ಮೂರು ಮೂರ್ತಿಗಳು ಹೇಗೂ ಇರಲಿ, ಆದಿಮಾಯೆ ಹೇಗೂ ಇರಲಿ, ಆ ನಂತರದಲ್ಲಿ ಈ ನಿರ್ವಹಣಾ ಚೈತನ್ಯವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಇದ್ರೆ ಅವನು ಇಂದ್ರ, ಪುರಂದರ, ಪುರುಹುತ, ಅನಿಮಿಷರಿಗೆ ಒಡೆಯ. ಸಕಲ ಸಂಪದಗಳ ಮೂಲ ಚೇತನಗಳಿಗೆ ಅಭಿಮಾನಿ ದೇವತೆಗಳು ಇದ್ದಾರೆ. ಆ ಎಲ್ಲ ಅಭಿಮಾನಿ ದೇವತೆಗಳಿಗೂ ನಾಯಕನಾಗಿ, ಮಗನೇ ಇಲ್ಲಿ ನೋಡು, ನಾವು ಎಷ್ಟು ಜನ ಇದ್ದೇವೆ, ಯಾವ್ಯಾವ ರೀತಿಯ ಜಾತಿಯವರು ಇದ್ದಾರೆ, ಯಾವ್ಯಾವ ರೀತಿಯವರು ಇದ್ದಾರೆ, ಅವರೆಲ್ಲ ಹೇಗೆ ನನ್ನನ್ನು ನಾಯಕನೆಂದು ತಿಳಿದು ನನ್ನನ್ನು ಅನುಸರಿಸುತ್ತಾರೋ ಅಥವಾ ನನಗೆ ಸಹವರ್ತಿಗಳಾಗಿರ್ತಾರೋ, ಅದೇ ರೀತಿ ಇಂದ್ರನೆಂಬುವನು ಸಕಲ ಸಂಪದಗಳ ಮೂಲ ಶಕ್ತಿಗೆ ನಾಯಕನಾಗಿ ಮಹಾನ್ ಅನುಗ್ರಹವನ್ನು ಮಾಡುವವನು ಅವನು. ಅವರ ನಿಯಂತ್ರಣದಲ್ಲಿ, ಅವರ ನಿರ್ದೇಶನದಲ್ಲಿ ಎಲ್ಲ ಅಭಿಮಾನಿ ಶಕ್ತಿಗಳು ಕೂಡ ಅವರವರಿಗೆ ಸಂಬಂಧಪಟ್ಟಂತಹ ಸಂಪದ ಚೋದ್ಯವನ್ನು ನಮಗೆ ಅನುಗ್ರಹಿಸ್ತಾ ಇರ್ತಾರೆ. ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ಇಂದ್ರನನ್ನು ಕುರಿತೇ ಈ ಪೂಜೆಯನ್ನು ಮಾಡುವುದು. ನಾಯಕನನ್ನು ಒಲಿಸಿಕೊಂಡರೆ ಬೇರೆ ಎಲ್ಲರೂ ಕೂಡ ಒಲಿದು ಬರ್ತಾರೆ ಅವರ ಅನುಗ್ರಹದಿಂದ ಅಂತ ಹೇಳಿ ಕೃಷ್ಣನಿಗೆ ವಿವರಿಸ್ತಾನೆ. ಆ ಬಾಲಿಶ ಮಂಡೆಗೆ ಎಷ್ಟು ಹೋಗಿದ್ದೋ ಗೊತ್ತಿಲ್ಲ. ಅಂತೂ ಏನನ್ನು ತಿಳಿದುಕೊಂಡಿದ್ದಾನೋ ಅದು ಇವರು ಹೇಗೆ ತಿಳಿದುಕೊಂಡಿದ್ದಾರೆ ಎನ್ನುವುದು ಕೃಷ್ಣನಿಗೆ ಗೊತ್ತಾಯಿತು. ಆಗ ಕೃಷ್ಣ ಹೇಳುತ್ತಾನೆ, ಅಕ್ಕಟ ಮತ್ತೇನು ಗೋಪರ ಸೊಕ್ಕನದನೇನೆಂಬೆನು, ಎನ್ನನು ಧಿಕ್ಕರಿಸಿ ಗಿರಿಗಿತ್ತರೈ ತನ್ನಡಿಗೆ ಪೂಜೆಯನು. ಇಂದ್ರನು ಹೆಕ್ಕಳಿಸಿ ಬಲಕೃಷ್ಣರೆಂಬರ ಮಕ್ಕಳಾಟಿಕೆ ಇದು, ಬಲಕೃಷ್ಣರೆಂಬರ ಮಕ್ಕಳಾಟಿಕೆ ಮಾರಿದು ತನಗಕ್ಕುವಿ ನಿಜ ಪೂಜೆ ಪರ್ವತಗೆಂದು ಕತಿಗೊಂಡ. ಇಂದ್ರನು ತನಗಕ್ಕುವಿ ನಿಜ ಪೂಜೆ ಪರ್ವತಗೆಂದು ಕತಿಗೊಂಡ. ಪ್ರಧಾನವಾಗಿ ಜೀವರುಗಳಿಗೆ, ಮನುಷ್ಯನಿಗೆ ಅಂತಲ್ಲ, ಎಲ್ಲ ಜೀವರುಗಳಿಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಉಸಿರು. ಉಸಿರು ಹೊರತಾದವನು ಜೀವಂತವಾಗಿದ್ದಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಈ ಉಸಿರಿಗೆ ಕಾರಣನಾದಂತಹ ವಾಯು ಕೂಡ ಇಂದ್ರನ ಅಧೀನದಲ್ಲಿದ್ದಾನೆ. ಆಮೇಲೆ ಮನುಷ್ಯನಿಗೆ ಬೇಕಾದ್ದು, ಮನುಷ್ಯನ ಜೀವನಕ್ಕೆ ಬೇಕಾದ್ದು, ಜೀವನಗಳ ಜೀವನಕ್ಕೆ ಬೇಕಾದ್ದು ಜೀವನ ಅಂದರೆ ನೀರು, ಗಾಳಿ, ನೀರು, ಬೆಳಕು. ಇದು ಮೂರು ಪ್ರಧಾನವಾಗಿ ನಮ್ಮ ಜೀವಿತಾನಂದವನ್ನು ಹೊಂದುವುದಕ್ಕೆ ಅಗತ್ಯವಾದದ್ದು. ಹಾಗಾದ್ರೆ ಅದನ್ನು ಕೊಡುವವನೊಬ್ಬನಿದ್ದಾನೆ. ಅವನು ಯಾಕಿದ್ದಾನೆ, ಹೇಗಿದ್ದಾನೆ ಅನ್ನುವಂಥದ್ದನ್ನು ನಾವು ತರ್ಕಿಸಬೇಕು. ಮೂರು ಮೂರ್ತಿಗಳು ಒಟ್ಟು ಸೇರಿ ಒಂದು ತೀರ್ಮಾನವನ್ನು ಮಾಡಿ ತಮ್ಮ ಶಕ್ತಿಯಿಂದ, ತಮ್ಮ ಸಂಕಲ್ಪದಿಂದ ಈ ಚೇತನ ಪ್ರಾಕಾರಗಳನ್ನೆಲ್ಲ ಸೃಷ್ಟಿಸಿದ್ದಾರೆ. ಚೇತನ ಪ್ರಾಕಾರಗಳು ಮೂಲ ಸ್ವರೂಪದ ಬ್ರಹ್ಮ ವಿಷ್ಣು ಮಹೇಶ್ವರರ ತರ್ಕ ಅಥವಾ ಮಹಾವಿಷ್ಣುವಿನ ತರ್ಕದಿಂದ ರೂಪಿತವಾದ
ಇದರ ಉಸ್ತುವಾರಿಯನ್ನು ನಡೆಸುವಂತಹ ಹೊಣೆಗಾರಿಕೆ ಇಂದ್ರನಿಗೆ ಕೊಡಲ್ಪಟ್ಟಿದೆ. ಅವರು ಅದನ್ನು ಕೊಡಲೇಬೇಕು. ಈ ಕಾಗದವನ್ನು ತಗೊಂಡೋಗಿ ಅಲ್ಲಿ ಭುಜಬಲಿಯವರು ಕೂತಿದ್ದಾರೆ, ಅವರಿಗೆ ಕೊಡಿ ಅಂತ ನಾನು ಯಾರಿಗಾದ್ರೂ ಹೇಳಿದ್ರೆ ಅವನು ಆ ಕಾಗದವನ್ನು ತಗೊಂಡೋಗಿ ಭುಜಬಲಿಗೆ ಕೊಡಬೇಕು. ಇಂದ್ರನ ಕೆಲಸವೇ ಅದು, ವಾಯುವಿನ ಕೆಲಸವೇ ಅದು, ಅಗ್ನಿಯ ಕೆಲಸ ಅದು. ಅದನ್ನು ಅವರು ಮಾಡಲೇಬೇಕು, ಅವರವರು ಮಾಡಬೇಕಾದ್ದನ್ನು. ಅದರ ಅನುಭವ ಮನುಷ್ಯನ ಯೋಗ ಭಾಗ್ಯಕ್ಕೆ ಹೊಂದಿದಂತೆ ಮನುಷ್ಯನಿಗೆ ಸಿಗ್ತದೆ. ಅವರು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಹಾಗಾಗಿ ಇಲ್ಲಿ ಆಕಾಶ ಮಾರ್ಗದಲ್ಲಿ ಮೂಡಿದಂತಹ ಮೋಡ, ಆ ಮೋಡದಿಂದ ಸುರಿದ ಮಳೆ, ಆ ಮಳೆಯಿಂದಾಗಿ ಬೆಳೆದ ಬೆಳೆ, ಇದು ಎಲ್ಲಕ್ಕೂ ಮೂಲ ಕಾರಣ ಯಾವುದು, ಉಪಾಧಿಯಾಗಿ ನಿಂತದ್ದು ಯಾವುದು? ಆ ಮಳೆಯನ್ನು, ಆ ಗಾಳಿಯನ್ನು, ಅದರ ಸಂಚರಿಸುತ್ತಿರುವುದನ್ನು ತಡೆಯುವಂತಹ ಶಕ್ತಿ ಇಲ್ಲಂತಹ ಗೋವರ್ಧನ ಗಿರಿ ಬೆಟ್ಟಗಳು, ಎತ್ತರವಾಗಿ ಬೆಳೆದಂತಹ ಮರ, ಎತ್ತರವಾಗಿ ಬೆಳೆದಂತಹ ಬಂಡೆಗಳು, ಎತ್ತರವಾಗಿ ಬೆಳೆದಂತಹ ಪರ್ವತ ಶ್ರೇಣಿ, ಇವೆಲ್ಲ ಇರುವುದರಿಂದ ಪ್ರವಹಿಸುತ್ತಿರುವಂತಹ ಮೂಲಚೇತನದ ಜನ್ಯ ರೂಪಗಳು ಈ ಭೂಮಿಗೆ ಬರ್ತದೆ. ಆದ್ದರಿಂದ ನಾವು ನಮಗೆ ಉಪಕಾರವನ್ನು ಮಾಡುವಂತಹ ಈ ಪ್ರಕೃತಿಯನ್ನು ನಾವು ಪೂಜಿಸಬೇಕೇ ಹೊರತು ಅದನ್ನು ಯಾವನು ಕೊಡುತ್ತಾ ಇದ್ದ ಅವನನ್ನು ಪೂಜಿಸುವುದಲ್ಲ ಅಂತ ಹೇಳಿ ಕೃಷ್ಣ ಹೇಳಿದಾಗ ಅವರೆಲ್ಲರೂ ಅವನ ಮಾತಿಗೆ ಒಪ್ಪಿ ಗೋವರ್ಧನ ಗಿರಿಯನ್ನು ಪೂಜಿಸುವುದಕ್ಕೆ ತೊಡಗುತ್ತಾರೆ. ಅದಕ್ಕೆ ವಿಧಾನ ಕೃಷ್ಣ ಹೇಳಿದ್ದೆ. ಕೃಷ್ಣ ಯಾರು? ವೇದ ಬ್ರಹ್ಮ. ಅವ ಹೇಳಿದ್ದೇ ವಿಧಿ, ಅವ ಹೇಳಿದ್ದೇ ವಿಧಾನ. ಆ ರೀತಿಯಲ್ಲಿ ಆ ಗಿರಿಯನ್ನು ಪೂಜಿಸುತ್ತಿರುವುದು ಇಂದ್ರನಿಗೆ ಗೊತ್ತಾಗುತ್ತೆ. ಇಂದ್ರನಿಗೆ ಸಿಟ್ಟು ಬರ್ತದೆ. ಅಲ್ಲ, ವರ್ಷಕ್ಕೊಂದು ಸಾರಿ ನನಗೆ ಸಿಗಬೇಕು ಹಲವು ಜನರಿಂದ, ಹಲವು ಜನಮನ ಗುಣದಿಂದ ನನಗೆ ದೊರಕುತ್ತಿದ್ದಂತಹ ಈ ಪೂಜಾ ನಿಲ್ಲಿಸಿದನಲ್ಲ ಕೃಷ್ಣ. ಬಲರಾಮ ಕೃಷ್ಣನ ಕೆಲಸ ಇದೆ. ಕೃಷ್ಣನ ಮಾತು, ಬಲರಾಮನ ಅನುಮೋದನೆ. ಆದ್ದರಿಂದ ಇವರಿಗೆ ಸಂಕಟವನ್ನು ಉಂಟು ಮಾಡಿದರೆ ನಾನು ಏನು ಮಾಡಬಲ್ಲೆ ಎನ್ನುವಂತಹದ್ದು ಗೊತ್ತಾಗುತ್ತದೆ ಎಂದು ಹೇಳಿ ಅವನು ಜೋರಾಗಿ ಮಳೆಯನ್ನು ಸುರಿಸ್ತಾನೆ. ಅದಕ್ಕೆ ಹೊಂದಿದಂತೆ ಸಿಡ್ಲು ಇರ್ತದೆ, ಮಿಂಚು ಇರ್ತದೆ, ಗಾಳಿ ಇರ್ತದೆ. ಎಲ್ಲ ಮೂಲ ಸೊತ್ತುಗಳು, ಸಿಡಿಲು ಮಿಂಚಿನ ರೂಪದಲ್ಲಿ ಅಗ್ನಿ, ಗಾಳಿಯ ರೂಪದಲ್ಲಿ ವಾಯು, ಮೋಡದ ರೂಪದಲ್ಲಿ ಮೋಡಗಳು, ಇವೆಲ್ಲವೂ ಕೂಡ ತಮ್ಮ ಮಿತಿಯನ್ನು ಮೀರಿ ಪರಿಣಾಮವನ್ನು ಬೀರ್ತಾ ಇದೆ. ಬಹಳ ಜೋರಾಗಿ ಮಳೆ ಸುರಿತಾ ಇದೆ. ನಂದ ಗೋಕುಲದ ಆ ಜನರೆಲ್ಲ ಹೆದರಿದ್ದಾರೆ. ನಾವು ಇದುವರೆಗೆ ಮಾಡಿದಂತಹ ಪೂಜೆಯನ್ನು ಮಾಡದೇ ಇರುವುದರಿಂದಲೇ ಈ ರೀತಿ ಭೀಕರ ಪರಿಣಾಮ ಉಂಟಾಗಿದೆ ಅಂತ ಅವರಿಗೆಲ್ಲ ಗೊತ್ತಾಗುತ್ತದೆ. ಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣ, ಬೇಡಿತ್ತು ಮಗ, ನೀನು ಯಾಕೆ ಹೀಗೆ ಹೇಳಿದ್ವಿ? ನೀನು ಹೇಳಿದ್ರಿಂದ ನೋಡು ನಾವು ಹೀಗೆಲ್ಲ ಪೂಜೆ ಮಾಡಿದ್ವು. ನೀನು ಹೇಳಿದಾಗೆ ಕೇಳಿಕೊಂಡು ಮಗು ನೀನು, ನಿನ್ನ ಕೆಲವು ಲೀಲೆಗಳನ್ನು ನೋಡಿ ನೀನು ಹೇಳುವುದರಲ್ಲಿ ಸತ್ಯಾಂಶಗಳಿದ್ದಾವೆ ಅಂತ ತಿಳಿದು ನಾವು ಅದನ್ನು ಅನುಸರಿಸಿದ್ದೀವಿ. ಈಗ ನೋಡಿ ನಾವು ಬೀರುವಂತಹ ಪರಿಣಾಮ ತಡಿಲಿಕ್ಕೆ ಆಗದ ಮಟ್ಟಕ್ಕೆ ಬಂದಿದೆ. ಇಡೀ ಗೋಕುಲವೇ ನೀರಿನಲ್ಲಿ, ಗಾಳಿಯಲ್ಲಿ, ಮಳೆಯಲ್ಲಿ, ಸಿಡಿಲು ಮಿಂಚಿನಿಂದಾಗಿ ಆಘಾತಕ್ಕೊಳಗಾಗುವಂತಹ ಸಂದರ್ಭ ಇದೆ. ಆದ್ದರಿಂದ ದಯವಿಟ್ಟು ನಾವು ಇಂದ್ರನನ್ನು ಕುರಿತು ಪೂಜೆ ಮಾಡುವ ಅಂತ ಹೇಳಿದಾಗ ಕೃಷ್ಣ ಹೇಳುತ್ತಾನೆ, ಅಂಜದಿ ಅಂಜದಿ ಅಂಜದಿರಿ ಗೋವಳರು, ಅಂಜದಿರಿ ಗೋವಳರು, ಗೋಪಿಯರಂಜದಿರಿ. ಯಾರು ಹೇಳಬೇಕಂತ ಅಗತ್ಯ ಇಲ್ಲ. ಗೋವುಗಳಿರಾನಿಹೆ ಅಂಜಬೇಡ ಮರೇಂದ್ರ ನಾಟೋಪಕ್ಕೆ ಬೆದರದಿರಿ. ಅಂಜುವರಿಗ ಭಯವನು ಗಿರಿವರ ಅಂಜದಿರಿ. ನಮಗೀವರೆನುತವೆ ಕಂಜನಾಭನು ಕರವನೆ ಕಹಿದನು ಅಖಿಲ ಪರಿಜನಕ್ಕೆ. ಅಂಜದಿರಿ ಗೋವಳರು, ಗೋಪಿಯರಂಜದಿರಿ. ಗೋವುಗಳಿರಾನಿಹೆ ಅಂಜಬೇಡ ಅಮರೇಂದ್ರ ನಾಟೋಪಕ್ಕೆ ಬೆದರದಿರಿ. ಅಂಜುವರಿಗೆ ಅಭಯವನು ಗಿರಿವರ ಅಂಜದಿರಿ.
ಗಿರಿ ನಮಗೀವನೆನುತವೆ ಕಂಚನಾಭನು ಕರವ ನೆಗಹಿದನು ಅಖಿಲ ಪರಿಜನಕ್ಕೆ ಜಗತ್ತಿನಲ್ಲಿ ಒಂದು ಕ್ರಮ ಇದೆ. ಭಯದಿಂದ ಭಕ್ತಿಯನ್ನು ಅನುಕರಿಸುವುದು. ಭಯ ನೋಡಿ, ನೀವು ಇಂಥದ್ದುಂಟು. ಯಾವುದು ನಕ್ಷತ್ರ ಯಾವುದವ್ರದ್ದು? ಅದಕ್ಕೀಗ ಹೇಳುವರೆ ಅದರಲ್ಲಿಯೂ ಕೂಡ ಸಣ್ಣ ಇಂತಲ್ಲಿದ್ದಾನೆ. ಭಯ ಹುಟ್ಟಿಸುವುದು. ಆ ಭಯವನ್ನು ಹುಟ್ಟಿಸಿ ಭಕ್ತಿಯ ಪ್ರಕ್ರಿಯೆಯಲ್ಲಿ ಮನುಷ್ಯನನ್ನು ತೊಡಗುವಂತೆ ಮಾಡುವುದು. ಇಂದ್ರ ಮಾಡ್ತಾ ಇರುವುದು ಅದೇ. ನನ್ನನ್ನು ಹೆದರಿಸಲಿಲ್ವ ನೀವು? ಅಳಬೇಡ, ಗುಮ್ಮ ಬರ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಮಣ್ಣು ತಿಂದ್ಯಾ, ಬಡಿತೇನೆ ನಿನಗೆ, ಹೆದರಿಸಲಿಲ್ವ ನನ್ನನ್ನು ನೀವು ಹೆದರಿಸಿದಾಗ ನಿಮ್ಮನ್ನೆಲ್ಲ ಇಂದ್ರ ಹೆದರಿಸ್ತಾ ಇದ್ದಾನೆ. ಅದನ್ನ ಆಟೋಪ ಅಂತ ಹೇಳುವುದು. ಉಪ ಆಟಗಳದೆಲ್ಲ ನೀವು ಹೆದರಬೇಕಾದ ಅವಶ್ಯಕತೆ ಇದೆ. ಗೋಪಿಯರು ಹೆದರಬೇಕಾದ ಗಂಡಸರಿಗಿಂತ ಹೆಚ್ಚು ಹೆಂಗಸರಿಗೆ ಹೆದರಿಕೆ ಆಗುತ್ತೆ. ಗೋವುಗಳು ಕೂಡ ಹೆದರಿದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗುವುದಿಲ್ಲ ಪಾಪ. ಹೀಗೆ ಹೆದರುತ್ತಾ ಇರುವವರಿಗೆ ತನ್ನ ಕರವನ್ನು ಚಾಚಿ ಹೇಳ್ತಾನೆ, ಇಂದ್ರನ ಆಟೋಪ ನಡೀಲಿ, ಅವನು ಅದನ್ನು ಮಾಡಬೇಕು. ಎಲ್ಲಿಯವರೆಗೆ ತಾನು ಏರಬಹುದು ಎನ್ನುವಂಥದ್ದು ಇಂದ್ರನಿಗೆ ಗೊತ್ತಾಗಿದೆ. ಅವನು ಎಲ್ಲಿವರೆಗೆ ಏರಬಹುದು ಅಂತೇಳಿ ಅವನಿಗೆ ಗೊತ್ತಿದೆಯೋ ಅಷ್ಟಕ್ಕೆ ಮಾತ್ರ ಅವ ಏರಿದ ಮೇಲೆ ಮತ್ತೆ ಇಳಿಲೇಬೇಕು. ಬಾಳಿಗೆಗೆ ಹೋಗಬೇಕಾದ್ರೆ ಮೆಟ್ಲು ಹತ್ಕೊಂಡು ಹೋಗ್ತೇವೆ. ಮೆಟ್ಲು ಹತ್ಕೊಂಡು ಹೋದ ಮೇಲೆ ಆ ಮೆಟ್ಲು ಮುಗಿದ ಮೇಲೆ ನೆಲದಲ್ಲಿ ನಡೀತೇವೆ. ಹಾಗೆ ಇಂದ್ರನು ಕೂಡ ಬಾಗಲೇ ಬೇಕಾಗ್ತಾರೆ. ಎಷ್ಟು ಮಳೆ ಸುರಿಸಿದ, ಏನು ಮಾಡ್ಯ, ಯಾವ ಸತ್ತನ್ನು ತೆಗೆದ. ಗೋಕುಲದ ಜನಕ್ಕೆ, ಗೋಕುಲದ ಸೊತ್ತುಗಳಿಗೆ, ಗೋಕುಲದ ಸಂಪದಕ್ಕೆ ಯಾವುದೇ ರೀತಿಯ ಅಡಚಣೆಯನ್ನು ಇಂದ್ರನ ಆಟೋಪದಿಂದ ಮಾಡುವುದಕ್ಕಾಗುವುದಿಲ್ಲ. ಅದಕ್ಕೆ ನಾನಿದ್ದೇನೆ. ಜನಕ್ಕೆ ನಂಬಿಕೆ ಇದೆ, ಕೃಷ್ಣ ಏನನ್ನು ಮಾಡ್ಯಾನು ಅಂತ ಹೇಳಿ ಜನಕ್ಕೆ ನಂಬಿಕೆ ಇದೆ. ಆದರೆ ಈಗ ಅನುಭವಿಸುತ್ತಿರುವ ಪರಿಣಾಮದಿಂದ ಹೊರ ಬಂದ ಮೇಲೆ ತಾನೇ ಅವನ ಅನುಗ್ರಹವನ್ನು ನಾವು ಪಡೆಯುವುದು. ಕೃಷ್ಣ ಹೇಳ್ತಾನೆ, ಹೆದರಬೇಕು, ನಾನು ನಿಲ್ಲಿಸ್ತೇನೆ. ನಮಗೆ ನಾವು ಈಗ ಪೂಜೆ ಮಾಡ್ತಾ ಇರುವುದು ಗೋವರ್ಧನ ಗಿರಿಯನ್ನು. ಆ ಗೋವರ್ಧನ ಗಿರಿಯೇ ನಮ್ಮ ಮೂಲ ಸಂಪದದ ಮಾಧ್ಯಮ, ಉಪಾಧಿ. ಆದ್ದರಿಂದ ನಾವು ಅದನ್ನು ಪೂಜೆ ಮಾಡಿದ್ದು ಸರಿ. ಪ್ರಕೃತಿಯನ್ನು ಪೂಜಿಸೋಣ, ವಿಕೃತಿಗಳನ್ನು ಪೂಜಿಸುವುದು ಬೇಡ, ಸುಕೃತರನ್ನು ಪೂಜಿಸುವುದು ಬೇಡ ಅಂತ ನಾನು ಹೇಳಿದ್ದೇನೆ. ಈ ಗೋವರ್ಧನ ಗಿರಿಯೇ ನಮಗೆ ಆಶ್ರಯ ಕೊಡ್ತದೆ. ನೀವೇನು ಹೆದರಬೇಕಾದಿಲ್ಲ, ನಾನು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡುತ್ತೇನೆ. ಎಲ್ಲರೂ ಕೂಡ ಒಟ್ಟಿಗೆ ಇಲ್ಲಿ ಬನ್ನಿ ಅಂತ ಹೇಳಿ ಗೋವರ್ಧನ ಗಿರಿಯ ಬುಡಕ್ಕೆ ಕೃಷ್ಣ ಎಲ್ಲರನ್ನು ಕರ್ಕೊಂಡು ಬಂದು ಅಲ್ಲಿ ಮಂಡಿಯೂರು ಕೂತ್ಕೊಳ್ತಾರೆ. ಎಲ್ಲರೂ ನೋಡ್ತಾರೆ, ಕೃಷ್ಣ ಅಂತ ಬರ್ತಾರೆ. ಕಿರು ಬೆರಳನ್ನು ಪರ್ವತದ ಬುಡಕ್ಕೆ, ನೆಲಕ್ಕೆ ಹೊಂದಿಕೊಂಡಿರುವ ಪರ್ವತದ ಬುಡಕ್ಕೆ ಕಿರು ಬೆರಳನ್ನು ಕಳಿಸ್ತಾರೆ. ಆ ಬೆರಳು ಎಷ್ಟು ಬೆಳೆಯಿತೋ ಕೃಷ್ಣನಿಗೆ ಮಾತ್ರ ಗೊತ್ತು, ಹೊರತು ಬೇರೆ ಯಾರಿಗೂ ಗೊತ್ತಾಗುವುದಕ್ಕೆ ಸಾಧ್ಯ ಇಲ್ಲ. ಆ ಬೆಳೆದಂತಹ ಬೆರಳನ್ನು ಹಾಗೆ ಮೇಲಕ್ಕೆ ಎತ್ತಾರೆ. ಎತ್ತಾ ಇದ್ದಾಗೆ ಪರ್ವತ ಭೂಮಿಯನ್ನು ಬಿಟ್ಟು ಮೇಲೆ 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 ಬರ್ತಾ ಇದೆ. ಕೊಡೆಯ ಹಾಗೆ ಆಗಿದೆ. ಎಲ್ಲರೂ ಕೂಡ ಅದರ ಅಡಿಯಲ್ಲಿ ಆಶ್ರಯವನ್ನು ಹೊಂದಬಹುದಾಗುತ್ತದೆ. ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ, ತುತ್ತ ತುದಿ ಆಕಾಶಕ್ಕೆ ಮುಟ್ಟುವಂತಿದೆ. ಯಾವ ರೀತಿಯ ಬಾಧೆಯೂ ಕೂಡ ಜನಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಅದರ ಒಳಗೆ ಬಂದು ನಿಂತಿದ್ದಾರೆ. ಏನೋ ಒಂದು ವಿಸ್ಮಯ ಜಗತ್ತಿನಲ್ಲಿ ತಾವಿದ್ದೇವೆ ಅಂತ ಅವನಿಗೆ ಕಾಣಿಸ್ತದೆ. ಪರ್ವತವನ್ನು ಎತ್ತಿ ನಿಂತ ಕೃಷ್ಣನ ಸುತ್ತ ಕುಣಿದು ಅವನನ್ನು ನಾನಾ ರೀತಿಯಲ್ಲಿ ಸ್ತುತಿ ಮಾಡ್ತಾರೆ ಕೃಷ್ಣ. ಹಾಗೆ ಅವರನ್ನೆಲ್ಲ ನೋಡ್ತಾ ಇದ್ದಾರೆ. ಇಷ್ಟೊತ್ತಿಗೆ ಇಂದ್ರನಿಗೆ ಗೊತ್ತಾಯ್ತು, ಇನ್ನು ನಮಗೆ ಅದು ನಡೆಯುವುದಿಲ್ಲ. ಸಕಲ ಮೂಲ ಚೇತನಗಳಿಗೂ ಕೂಡ ಆಜ್ಞಾಪಿಸ್ತಾರೆ, ಸ್ಥಗಿತಗೊಳಿಸಿ. ಎಲ್ಲರೂ ಸ್ಥಗಿತಗೊಳಿಸಿ. ಮಳೆ ನಿಂತಿತ್ತು, ಮಿಂಚು ನಿಂತಿತ್ತು, ಗಾಳಿ ನಿಂತಿತ್ತು, ಹರಿಯುತ್ತಿರುವಂತಹ ನೀರು ಪ್ರವಾಹ ಕಡಿಮೆ ಆಯಿತು. ಎಲ್ಲ ಕಡಿಮೆ ಆದ ಮೇಲೆ ಇಂದ್ರ ನೇರವಾಗಿ ಕೆಳಗಿಂದ ಬರ್ತಾರೆ. ಇಂದ್ರನಿಗೆ ಗೊತ್ತಾಯ್ತು, ಇನ್ನು ನಮಗೆ ಯಾವ ರೀತಿಯ ಪೂಜೆಯು ಸಲ್ಲದಂತೆ ಕೃಷ್ಣನಿಂದ ಮಾಡುವುದಕ್ಕೆ ಸಾಧ್ಯವಿದೆ.
ತಮ್ಮನ್ನು ಯಾರು ಆರಾಧಿಸದಂತೆ ತನ್ನನ್ನು ಯಾರು ಅರ್ಪಿಸದಂತೆ ಮಾಡುವುದಕ್ಕೆ ಕೃಷ್ಣನಿಗೆ ಚೈತನ್ಯ ಇದೆ. ಆದ್ದರಿಂದ ಅವರ ಪಾದಕ್ಕೆ ಶರಣಾಗತಿಗೆ ಬೆಳೆದಿದ್ದ ವಿಗ್ರಹ ಬಂದು ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಸ್ವಾಮಿ ಅಪರಾಧ ಆಯಿತು, ಅಪವಾದ ಅಲ್ಲ ಕೃಷ್ಣನಿಗೆ ಅಪರಾಧಿ ಎಂದೇ ತೀರ್ಮಾನ ಆಯಿತು. ನಾನು ಅಪರಾಧ ಮಾಡಿದ್ದೇನೆ ಅಂತ ಹೇಳಿ ನಾನು ಈಗ ಶರಣ ಬಂದಾಗಿ ಈಗ ಶರಣ ಬಂದಿದ್ದಾರೆ. ಅವರೊಟ್ಟಿಗೆ ಉಳಿದ ಶಕ್ತಿ ಮೂಲಗಳು ಇದ್ದಾರೆ. ಹೀಗೆ ಪಾದಕ್ಕೆ ಬರ್ತಾರೆ ಇಂದ್ರ ಕೃಷ್ಣನಿಗೆ ಒಂದು ಅಭಿಷೇಕ ಮಾಡ್ತಾರೆ. ವಿಶೇಷವಾದಂತಹ ಒಂದು ಅಭಿಷೇಕ ಮಾಡಿ ಕೃಷ್ಣನಿಗೆ ಗೋವರ್ಧನೋದ್ಧಾರಿ ಎನ್ನುವಂತಹ ಬಿರುದನ್ನು ಕೊಟ್ಟು ಗೋವಿಂದ ರಾಜ ಪಟ್ಟಾಭಿಷೇಕ ಎನ್ನುವಂತಹ ಒಂದು ಉತ್ಸವವನ್ನು ಆಚರಿಸಿದ್ದಾರೆ. ಇಂದ್ರನೇ ಬಂದು ಮಾಡುವ ಉತ್ಸವ ಆಗೋದ್ರಿಂದ ಸ್ವರ್ಗದ ಎಲ್ಲ ಸಂಪದಗಳು ಕೂಡ ಬೇರೆ ಹಾಗೆ ಬಂದಿರುವುದನ್ನು ಅದನ್ನು ನೋಡುವಂತಹ ಒಂದು ಆನಂದಮಯ ವಾತಾವರಣ ಅಲ್ಲಿ ಇದ್ದವರಿಗೆಲ್ಲ ನೋಡಬಹುದು. ಎಲ್ಲರೂ ಕೂಡ ನೋಡಿ ಸಂಭ್ರಮಿಸಿದ್ದಾರೆ. ಹೀಗೆ ಕೃಷ್ಣ ತನ್ನ ಬಾಲ್ಯದಿಂದ ಗೋವರ್ಧನೋದ್ಧಾರದವರೆಗೆ ಯಾವ ಯಾವ ರೀತಿಯಲ್ಲಿ ಜನ ಮನಕ್ಕೆ ಹಾಸು ಹೊಕ್ಕಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳಿಸಿದ್ದೇವೆ. ಹೇಗೆ ಬಹಳ ಇಷ್ಟಪಟ್ಟು ತನ್ನ ಪುತ್ರನ ನಕ್ಷತ್ರದ ನೆಲೆಯಲ್ಲಿ ಇವತ್ತು ಅವನ ಹುಟ್ಟಿದ ದಿನದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೋ ಹಾಗೆಯೇ ಇಂದ್ರನ ನಿಜ ನಿಧಿಯಿಂದಾಗಿ ಎಲ್ಲರೂ ಕೂಡ ಆ ದಿನದ ಗೋವರ್ಧನೋದ್ಧಾರದ ಸಂಭ್ರಮವನ್ನು ನಿರ್ವಹಿಸುತ್ತಾರೆ. ಬಂದ ಮಳೆ ನಿಂತಿತ್ತು, ಈಗ ಮಳೆ ಬರ್ತಾ ಇದೆ ಎಂಬಲ್ಲಿಗೆ ನಮ್ಮ ಈ ವಾಚನವನ್ನು ಶ್ರೀ ರಾಮಕೃಷ್ಣ ಭಟ್ಟ ಅವಕಾಶವಿದೆ ನಾವು ಮಾಡಿದ್ದೇವೆ. ಹಿರಿಯರಿದ್ದಾರೆ, ಮೋಹನ ಗುರುವರಿದ್ದಾರೆ, ಅರಿತವರಿದ್ದಾರೆ, ನುರಿತವರಿದ್ದಾರೆ. ನಮ್ಮಲ್ಲಿ ಏನಾದರೂ ತಪ್ಪುಗಳಿದೆ, ಒತ್ತು ತಪ್ಪುಗಳಿರಲು ವಿಭುದರು ಒಪ್ಪದಿಂದಲೇ ಬುದ್ಧಿ ನಮ್ಮೊಳಗಿರುವ ದೋಷವನ್ನು ತಿಳಿಸಿದರೆ ನಾವು ಅದನ್ನು ಸುಧಾರಿಸಿಕೊಂಡು ಮುಂದಿನ ವಾಚನ ಪ್ರವಚನದಲ್ಲಿ ಮುರಾರಿ ರಾಮಕೃಷ್ಣ ಭಟ್ಟ ಇದನ್ನು ನಾಯಕ ಆಗ್ತದಂತ ಹೇಳಿದ್ದಕ್ಕೆ ಜನ ಹೇಳುವುದಕ್ಕೆ ಸಾಧ್ಯ ಆಗ್ತದೆ ಅಂತ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದ ಮುಕ್ತಾಯವನ್ನು ಮಾಡುವುದಕ್ಕೆ ರಾಮಕೃಷ್ಣ ಭಟ್ಟ ಅನುಮತಿಯನ್ನು ಕೊಡುತ್ತಾರೆ. ಈ ದಿವಸ ಅತ್ಯಂತ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತೊಡಗಿಕೊಂಡಿದ್ದೇವೆ. ಸಂಕಲ್ಪಿತ ಸುಯೋಗ ಇದು. ಈ ರೀತಿಯಾಗಿ ಒಂದು ಮಗುವಿನ ಜನ್ಮ ನಕ್ಷತ್ರದ ದಿವಸ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಮಗುವಿನ ಜನ್ಮದಿನದ ಪ್ರಯುಕ್ತ ಇದು 2ನೆಯ ಗಮಕದ ಕಾರ್ಯಕ್ರಮ ಈ ಮನೆಯಲ್ಲಿ ನಡೀತಾ ಇರುವಂಥದ್ದು. ಅದು ಸಂಕಲ್ಪಿತ ಸುಯೋಗ ಅಂತ ಹೇಳಿದೆ. ಇನ್ನೊಂದು ಅಯಾಚಿತವಾದಂತಹ ಸುಯೋಗ. ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಮಗುವಿನ ಜನ್ಮದಿನ ಯಾವಾಗ ಇತ್ತೋ ಆ ದಿವಸ ಸಣ್ಣ ಮೇಳದವರು ಒಂದು ಯಕ್ಷಗಾನದ ಸೇವೆಯನ್ನು ನಮ್ಮ ಮನೆಯಲ್ಲಿ ನಡೆಸಿಕೊಟ್ಟಿದ್ದರು. ನಾವು ಹೇಳಿದ್ದಲ್ಲ ಇದೇ ದಿವಸ ಬರಬೇಕು ನೀವು ಅಂತ ಹೇಳಿ. ಅದು ಅಯಾಚಿತವಾಗಿ ಬಂದಂತಹ ಒಂದು ಸುಯೋಗ. ನಮ್ಮ ಮಗುವಿಗೆ 2 ಪ್ರಾಪ್ತವಾದದ್ದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೇನೆ. ಅತ್ಯಂತ ಸುಂದರವಾದಂತಹ ವಾಚನ ಮತ್ತು ವ್ಯಾಖ್ಯಾನವನ್ನು ನಾವು ಅನುಭವಿಸಿದ್ದೇವೆ. ವಾಚನಕಾರರಾಗಿ ಡಾಕ್ಟರ್ ಕಾರ್ತಿಕ್ ತಾಮ್ಹಣ್ಕರ್ ಅತ್ಯಂತ ಸುಮಧುರವಾದಂತಹ ತನ್ನದೇ ಮಾಮೂಲಿ ಶೈಲಿಯಲ್ಲಿ ಪದ್ಯವನ್ನು ಹಾಡಿದ್ದಾರೆ. ಅವರು ಇವತ್ತು ಈ ದಿವಸ ಹಾಡಲಿಕ್ಕೆ ಕಾರಣರಾದದ್ದು ನಮ್ಮ ಮನೆಯ ಕೃಷ್ಣನೇ. ಯಾಕೆಂತ ಹೇಳಿದ್ರೆ ಅವನೇ ನಾನು ಮೇಧ ಟೀಚರ್ಗೆ ಫೋನ್ ಮಾಡುವಾಗ ಕಾರ್ತಿಕ್ ಅವರನ್ನು ಕರೀರಿ ಅಂತ ಹೇಳಿ. ಆದರೆ ಗೊತ್ತಿತ್ತೋ ಇಲ್ಲೋ ಅವರ ನೆಕ್ಸಾನ್ ಕಾರ್ ಗೊತ್ತಿತ್ತು. ಆ ಕಾರಣಕ್ಕಾಗಿ ಅವರನ್ನು ಕರೆದಿದ್ದ. ಅವನ ಅಪೇಕ್ಷೆಯನ್ನೇ ನಾವು ಉಪೇಕ್ಷೆ ಮಾಡಲಿಲ್ಲ. ಹಾಗೆ ಕಾರ್ತಿಕ್ ಸರ್ ಅವರು ತುಂಬ
ಸಹೃದಯವಾಗಿ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಮನೆಯವರ ಪರವಾಗಿ ಎಲ್ಲರ ಪರವಾಗಿಯೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವ್ಯಾಖ್ಯಾನಕಾರರಾಗಿ ಹಿರಿಯ ಗಮಕ ವ್ಯಾಖ್ಯಾನಕಾರರು ನಮ್ಮ ಹಿತೈಷಿಗಳು ಆದಂತಹ ಶ್ರೀ ಸುರೇಶ್ ಕುಲಗಂತಾಯರು ಅತ್ಯಂತ ಮನೋಜ್ಞವಾಗಿ ವ್ಯಾಖ್ಯಾನವನ್ನು ನಡೆಸಿಕೊಟ್ಟಿದ್ದಾರೆ. ಸ್ವಲ್ಪ ಕಷ್ಟಕರವಾದಂತಹ ಭಾಗ ಯಾಕೆಂತ ಹೇಳಿದ್ರೆ ಇವತ್ತು ಇವರು ಆಯ್ಕೆ ಮಾಡಿಕೊಂಡಂದು ನಾವು ಗಮಕದ ನೃತ್ಯ ರೂಪಕಕ್ಕೆ ಹೊಂದಿಕೊಳ್ಳುವಂತಹ ಕಾವ್ಯ ಭಾಗವನ್ನು ನಾವು ಅಲ್ಲಿ ಅದಕ್ಕೆ ಬೇಕಾದ ಹಾಗೆ ಸಂಯೋಜನೆಯನ್ನು ಮಾಡಿದ್ದೆವು. ವಾಚನಕ್ಕೆ ಆಗುವಾಗ ಸ್ವಲ್ಪ ಸಂಯೋಜನೆಯ ರೀತಿ ಬದಲಿರುತ್ತದೆ. ಆದರೆ ನೃತ್ಯ ರೂಪಕಕ್ಕೆ ಯಾವ ಸಂಯೋಜನೆಯನ್ನು ಮಾಡಿದ್ದೆವೋ ಅದೇ ಸಂಯೋಜನೆಯಲ್ಲಿ ಉತ್ತಮವಾದಂತಹ ವಾಚನವನ್ನು ಮತ್ತು ವ್ಯಾಖ್ಯಾನ ಕಷ್ಟ ಆಗುವುದು ಹಾಗೆ. ಯಾಕೆಂತ ಹೇಳಿದ್ರೆ ಕಥೆಯ ಲಿಂಕನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗಿ ಕೊಡಬೇಕಾಗ್ತದೆ. ಆದರೆ ಅದನ್ನು ಅತ್ಯಂತ ಸೌಂದರ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ನಮ್ಮ ಮಗನಿಗೂ ಅರ್ಥ ಆಗುವ ಹಾಗೆ ಆ ಕಾವ್ಯವನ್ನು ಅತ್ಯಂತ ಚೆನ್ನಾಗಿ ಅರ್ಥೈಸಿದ್ದಾರೆ ಎಲ್ಲರಿಗೂ ಕೂಡ. ಅವರಿಗೂ ಕೂಡ ಭಕ್ತಿಪೂರ್ವಕವಾದಂತಹ ಪ್ರಣಾಮದೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರವಚನಕಾರರ ನೆಲೆಯಲ್ಲಿ ಒಂದು ಹಿರಿತನದ ನೆಲೆಯಲ್ಲಿ ಸರ್ವಶಕ್ತನಾದಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆ. ರಾಮಕೃಷ್ಣ ಭಟ್ ದಂಪತಿಗಳ ಸುಪುತ್ರನಾಗಿರುವ ಅನಾಮಯನು ಒಳ್ಳೆಯ ಕೀರ್ತಿಶಾಲಿಯಾಗಿ ಬೆಳಗುವಂತೆ ಆ ದೇವರು ಸದಾ ಸರ್ವದ ಅನುಗ್ರಹಿಸ್ತೇವೆ ಅಂತ ಹೇಳಿ ನಾವು ಆಶೀರ್ವದಿಸ್ತೇವೆ. ಧರೆಯುತ್ತಮವೆನಿಪ ಗಮಕವ ಧರೆಯುಳ್ ಉತ್ತಮವೆನಿಪ ಗಮಕವ ವಿರಚಿಸಿದ ಶ್ರೀರಾಮಕೃಷ್ಣರ ಗಮಕವ ವಿರಚಿಸಿದ ಶ್ರೀ ರಾಮಕೃಷ್ಣರ ತರಣ ಅನಾಮಯನ ಹರಸಲಿ ಶ್ರೀ ಜನಾರ್ದನರು ಶ್ರೀ ರಾಮಕೃಷ್ಣರ ತರಣ ಅನಾಮಯನ ಹರಸಲಿ ಶ್ರೀ ಜನಾರ್ದನರು ಶ್ರೀ ಜನಾರ್ದನರು. ನಮ್ಮ ಮನೆ ಗಮಕ ಕಾರ್ಯಕ್ರಮಗಳಲ್ಲಿ ಆಶು ಕವಿತ್ವದ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ಬಾರಿಯೂ ಶುಭಾಶಯವನ್ನು ಕೋರಿದವರು ಸುರೇಶ್ ಕುಲಗಂತಾಯರು. ಈ ದಿವಸವೂ ತಮ್ಮ ವ್ಯಾಖ್ಯಾನದ ಮೂಲಕ ಹಾಡಿನ ಮೂಲಕ ನಮ್ಮೆಲ್ಲರನ್ನು ಹರಿಸಿದ್ದಾರೆ. ಈ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇನ್ನೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿಯುತ್ತಿದ್ದೇವೆ. ದೀಪ ಬನ್ನಿ ಎದುರು ಬೋಲ ಬನ್ನಿ ಎದುರು ಬೋ. ಎರಡು ಕೈಲಿ ಬತ್ತೋಣ ಮೇಲೆ ಎರಡು ಕೈಲಿ ಬತ್ತೋಣ. ಹಾ ಅಂಚ ಅಜ್ಜಿಡ್ಲ ಕೊಡು. ಹಾ ಜ್ಯೋತಿ ಹಚ್ಚ ಬನ್ನಿ ಬೆಳೆಯುವ ಜ್ಯೋತಿ ಹಚ್ಚ ಬನ್ನಿ ಜ್ಯೋತಿ ಹಚ್ಚ ಬನ್ನಿ ಬೆಳೆಯುವ ಜ್ಯೋತಿ ಹಚ್ಚ ಬನ್ನಿ. ಹಾ ಅದೇ ಕೈ ಮುಗಿತು ಅಂತ ನೋಡು. ಈ ಕೈ ಮುಗಿತು ಅಂತ ನೋಡು. ಅವಳು ದೀಪಂ ಎದುರಿಟ್ಟು ಹಾ 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 ಅಂಚ ಅವಳು ಸೋಡು. ಅಂಚ ಬಸ್ ಕಥೆಯನ್ನು ಕೇಳಿದೆವು. ನಮ್ಮ ಮನೆಯ ಕೃಷ್ಣನು ಅದರಲ್ಲಿ ಕಾರಣ. ಮುಂದೆ ಕೃಷ್ಣ ಬರುವಂತಹ ಮನೆ ನಮ್ಮ ಪರಮ ಪುರುಷ
ಶ್ರೀಕೃಷ್ಣ. ಶ್ರೀ ವಿಶ್ವೇಶ ತೀರ್ಥರ ಸಂದೇಶವನ್ನ ಹೊತ್ತಂತಹ ಪುಸ್ತಕ ವಿಶ್ವ ಸಂದೇಶ ಅವರಿಗೆ ಗೌರವಪೂರ್ವಕವಾಗಿ ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸುರೇಶ್ ಅಣ್ಣ ಆ ಶೋಧಕನಿಗೆ ಒಂದು ಕೆಲಸವನ್ನ ಕೊಡಬೇಕು. ವಿಶ್ವ ಸಂದೇಶ ಹೇಳುವ ಪುಸ್ತಕವನ್ನು ಓದಿ ಅದರಲ್ಲಿ ಎಂತ ಉಂಟು ಅಂತ ಹೇಳಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಕರೆ ಕಂಕಣಂ ಸರ್ವಾಂಗೆ ಹರಿಚಂದನಂ ಚ ಲಲಿತಂ ಕಂಠೆ ತು ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಾಯ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜಾಯ ಮಂಗಲಂ ಗರುಡಧ್ವಜಾಯ